ಒಂದಕ್ಕೂ ಬೆಲೆ ಕೊಟ್ಟಿರ್ತಕ್ಕಂಥ ಸಿನಿಮಾ ಇದು. ಆ ಪಾತ್ರಗಳ ಮೂಲಕ ಪ್ರತಿಯೊಂದು ವಿಚಾರವನ್ನು ಬಹಳ ನೇರವಾಗಿ ಹತ್ತಿರವಾಗಿ ಹೃದಯ ಮುಟ್ಟೋ ರೀತಿ ಹೇಳಿರ್ತಕ್ಕಂಥ ಸಿನಿಮಾ ಇದು. ಯಾಕೆಂದರೆ ಸಾಮಾನ್ಯವಾಗಿ ಸಿನಿಮಾ ಮಾಡಿದಾಗ ಒಂದಷ್ಟು ಲವ್ ಸೀನು, ಫೈಟು ಆ ಥರದ್ದಲ್ಲ. ಇದು ನೈಜತೆಗೆ ಪ್ರತಿಬಿಂಬ ಅಂತ ಹೇಳೋದು ತಪ್ಪಾಗಲಾರ್ದು. ಹೆಜ್ಜೆ ಇಟ್ಟರೆ ಹೆಜ್ಜೆ ಇದೆಯಲ್ಲ, ಕೆಲವು ಸತಿ ಅದು ರೋಮಾಂಚಕಾರಿ ಅಂತ ಅನಿಸಿದ್ರು ಕೂಡ ನಡೆದಂಥ ಘಟನೆ, ಇದು ಸತ್ಯ ಘಟನೆ ತೋರಿಸಿದಾಗ ಅವರ ರೋಷ, ದ್ವೇಷ ಪ್ರತಿಯೊಂದು ತೋರಿಸ್ಬೇಕಾಗತ್ತೆ. ಅದೇ ರೀತಿ ಪ್ರೀತಿ ತೋರಿಸ್ಬೇಕಾಗತ್ತೆ, ತಾಯಿಯ ಮಮತೆ ತೋರಿಸ್ಬೇಕಾಗತ್ತೆ. ಪ್ರತಿಯೊಂದು ಕೆಲವು ಪಾತ್ರಗಳು ಇಲ್ಲಿ ಏನು ಬಂದು ಹೋಗುತ್ತೆ, ಇವತ್ತು ಜೀವಂತವಾಗಿದೆ, ಹೆಜ್ಜೆಗಳ ಗುರುತು ಇವತ್ತೂ ಇದೆ. ಅದನ್ನು ಭಾಳ ಬಲಿಷ್ಠವಾಗಿ ಅತ್ಯುತ್ತಮವಾಗಿ ಮಾಡಿರ್ತಕ್ಕಂಥ ಸಿನಿಮಾ, ಭಾಳ ನಿರೀಕ್ಷೆ ಹುಟ್ಟಿಸಿರ್ತಕ್ಕಂಥ ಸಿನಿಮಾ ಗ್ಯಾಂಗ್ಸ್ ಆಫ್ UK. ಈ ಚಿತ್ರದ ಒಂದು ಟೀಸರ್ ನೋಡ್ಕೊಂಡು ಬಂದ್ಬೋಣ. ನೋಡೋಕ್ಕೆ ಮೊದಲು ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತವಾದಂಥ ಹೆಸರಂಥ ನಿರ್ಮಾಪಕರು ಸಂಜೀವ್ ಕುಮಾರ್ ಸಂಜೀವ್ ಅವರು ದಯವಿಟ್ಟು ತಾವು ವೇದಿಕೆಗೆ ಬಂದು ಟೀಸರ್ ಲಾಂಚ್ ಅಂತ ಹೇಳಿ ಇಲ್ಲಿದೆ ಹೇಳಿದ್ರಾಯ್ತು. ಟೀಸರ್ ಲಾಂಚ್ ಅಂತ ಹೇಳಿ ಟೀಸರ್ ಲಾಂಚ್ ಆಗುತ್ತೆ. ಆಮೇಲೆ ನಿಮ್ಮನ್ನು ಇನ್ನೂ ಕೆಲಸ ಇದೆ, ವೇದಿಕೆ ಕರಿತೀವಿ. ಟೀಸರ್ ಲಾಂಚ್, ಆಲ್ ದ ಬೆಸ್ಟ್. ಅದರಂತೆ ಈ ಚಿತ್ರ ಏನಪ್ಪ ಅಂತಂದರೆ, ಏನೋ ಒಂದು ಟೆನ್ಷನ್ ಬಿಲ್ಡಪ್ ಮಾಡೋದಕ್ಕೆ ಎಲ್ಲದಕ್ಕೂ ತುಂಬ ಅತ್ಯುತ್ತಮವಾಗೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರನ್ನು ಬೆಳ್ಕೊಳ್ಳೋದು ಏನಪ್ಪ ಅಂತಂದರೆ, ಪ್ರತಿಯೊಬ್ಬರು ಬರಬೇಕು. ಕನ್ನಡ ಚಿತ್ರ ಸಿನಿಮಾ ಥಿಯೇಟ್ರ್ಗಳಲ್ಲಿ ನೋಡಿದ್ರೆ ಕನ್ನಡ ಚಿತ್ರನೂ ಉದ್ಧಾರ ಆಗುತ್ತೆ, ಕನ್ನಡ ಚಿತ್ರರಂಗನೂ ಉದ್ಧಾರ ಆಗುತ್ತೆ ಅನ್ನೋ ಒಂದು ನಮ್ಮ ಕಳಕಳಿಯ ಪ್ರಾರ್ಥನೆ ನಿಮಗೆ. ಬಟ್ ಚಿತ್ರದ ಬಗ್ಗೆ ಮಾತ್ರ ಕಣ್ಣು ಮುಚ್ಕೊಳ್ಳಲ್ಲ ನಾವು. ಆ ಥರ ಕ್ಲೀನಾಗಿ ಒಂದೊಂದು ಇದನ್ನು ನಾವು ಫ್ರೇಮ್ನು ನೋಡ್ಬೋದು, ಪಿಕ್ಚರ್ ಆ ಮಟ್ಟಕ್ಕೆ ಮಾಡಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಬಾಬು ಅವ್ರು ಕೊಡ್ತೀವಿ. ಪಿಕ್ಚರ್ ನೋಡಿರೋ ನೀವಿಬ್ರು, ನಾನೆಲ್ಲಿ ಪಿಕ್ಚರ್ ನೋಡಿದ್ದೆ ಇಲ್ಲ. ಪಿಕ್ಚರ್ ತುಂಬ ಚೆನ್ನಾಗಿದೆ, ಕಮರ್ಷಿಯಲ್ ಪಿಕ್ಚರ್ ಇದೆ. ಜನ ಹೆಂಗೆ ತೊಗೊತಾರೆ ಅದು ನಾವು ಹೇಳೋಕ್ಕಾಗಲ್ಲ. 100 ರೂಪಾಯಿ ಕೊಡೋನು ಕರೆಕ್ಟ್ ಜಡ್ಜ್ಮೆಂಟ್ ಮಾಡ್ತಾನೆ. ಬಟ್ ಪಿಕ್ಚರ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಮಾಸ್ ಇದೆ, ನೋಡೋಕೆ ಬರ್ತಾರೆ. ಅದೇ ಹಿಂದಿ ಪಿಕ್ಚರ್ ಇದ್ದರೆ ನಾವು ಹಿಂದಿ ಸೂಪರ್ ಇದೆ ಅಂತ, ಬಟ್ ಕನ್ನಡ ಪಿಕ್ಚರ್ಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಎಲ್ಲರೂ ಪ್ರೋತ್ಸಾಹ ಕೊಡಬೇಕು, ನೋಡಬೇಕು. ಬಟ್ ಒಳ್ಳೆ ಪಿಕ್ಚರ್ ಇದೆ. ಹೇಳಿ, ನಾನೇ ರಿಲೀಸ್ ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇಲ್ಲಿ ನಾನು ಸಿನಿಮಾ ನೋಡಿಲ್ಲ, ಆದರೆ ರವಿ ಶ್ರೀವತ್ಸವ ಅವ್ರ ಮೇಲೆ ಇರತಕ್ಕಂಥ ಒಂದು ಅಭಿಮಾನ, ಗೌರವಕ್ಕೆ ನಾನು ಇಲ್ಲಿ ಬಂದೆ. ಅವರು ಸುಮಾರು ಸಲ ಪಿಕ್ಚರ್ ನೋಡೋಕ್ಕೆ ಹೇಳಿದ್ರು, ನಾನು ನೋಡೋಕ್ಕಾಗಲಿಲ್ಲ. ಆದರೆ ಒಂದು ರವಿ ಶ್ರೀವತ್ಸ ಅವನದೇ ವಿಧವಾದ ಒಂದು ಬ್ರ್ಯಾಂಡು, ಒಂದು ಆ್ಯಕ್ಷನ್, ಎಮೋಷನ್ ಎಲ್ಲವನ್ನು ಇಟ್ಕೊಂಡೇ ಸಿನಿಮಾ ಮಾಡಿರ್ತಾರೆ. ರವಿ ಶ್ರೀವತ್ಸ ಅಂದಿದ ತಕ್ಷಣ ಎಲ್ಲರಿಗೂ ಅನ್ಸೋದು ಏನು ಅಂತಂದರೆ, ಅಯ್ಯೋ ಇವನು ವೈಲೆನ್ಸ್ ಜಾಸ್ತಿ ಮಾಡಿರ್ತಾನೆ, ಅದು ಮಾಡಿರ್ತಾನೆ. ಈ ವೈಲೆನ್ಸು ನೀವು ಹಿಂದಿ ಪಿಕ್ಚರಲ್ಲೂ ನೋಡಿರ್ತೀರ, ಅದು ನಮ್ಮ ಕಣ್ಣಿಗೆ ಅದು ಕಾಣಲ್ಲ, ನಮ್ಮ ಕನ್ನಡದಲ್ಲಿ ಮಾತ್ರ ಅದು ಜಾಸ್ತಿ ಅಂತ ನಮ್ಗೆ ಅನಿಸುತ್ತೆ. ಆದರೆ ಕತೆಗೆ ತಕ್ಕನಾಗಿ ಯಾಕೆ ಅಂತಂತಂದರೆ, ರವಿ ಶ್ರೀವತ್ಸ ಜೊತೆ ಈ ಸಲ ಸ್ವಲ್ಪ ರಮೇಶ್ ಅವರು ಸೇರಿಕೊಂಡು ಒಂದು ಸ್ವಲ್ಪ ಕೆಲಸ ಮಾಡಿ ಜೊತೆಯಲ್ಲೇ ಇರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದಾರೆ ರವಿ ಶ್ರೀವತ್ಸ. ಇದರ ಇನ್ನೂ ಜಾಸ್ತಿ ಆಗಿರೋದು ಏನೋ ಗೊತ್ತಿಲ್ಲ. ಆದರೆ ನನ್ನ ಹಿತೈಷಿಗಳು, ನನ್ನ ಆತ್ಮೀಯರಾದಂಥ ಸಂಜೀವಣ್ಣವರು ಮನೆಯಲ್ಲೇ ಅವ್ರಿಗೆ ಪಿಕ್ಚರ್ ನೋಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ. ಅವರು ಪಿಕ್ಚರ್ ನೋಡಿದ ತಕ್ಷಣ ನನಗೆ ಫೋನ್ ಮಾಡಿ ಹೇಳಿದ್ದು ಒಂದೇ ಮಾತು, ನಾನು ಈ ಸಿನಿಮಾ ನೋಡಿದ ಮೇಲೆ ಬಾಬು ಖಂಡಿತ ನನಗೆ KV ರಾಜು ಅವರು ಈ ಸಿನಿಮಾದಲ್ಲಿ ನನಗೆ ಕಾಣಿಸಿದ್ರು. ಯಾಕೆಂತಂದರೆ ನಿಜ KV ರಾಜು ಸ್ಟೈಲಲ್ಲೇ ರವಿ ಪಿಕ್ಚರ್ ಮಾಡಿದರೆ ತುಂಬ ಚೆನ್ನಾಗಿದೆ, 100% ಕರೆಕ್ಟಾಗಿ ರಿಲೀಸ್ ಮಾಡಬೇಕು ಅಂತಂತ ಹೇಳಿದ್ರು. ಅದಕ್ಕೆ ನಮ್ಮ ಗಾಂಧಿನಗರದ ವಿತರಕರು ಮಹಾನ್ ಬಾವರು ನಮ್ಮ ಚಂದನ್ ಸುರೇಶ್ ಅವರು, ಸೊ ಅದಕ್ಕೆ ಅವ್ರ ಆಫೀಸ್ನಲ್ಲಿ ಪರಿಚಯ ಮಾಡಿಸಿ ರವಿಗೆ, ನೋಡಪ್ಪ ನೀನು ಯಾವ ಆಫೀಸಲ್ಲಿ ಹೋದರೆ ಕರೆಕ್ಟಾಗಿ ಎಲ್ಲ ನೀಟಾಗಿ ಎಲ್ಲ ಮಾಡಿಕೊಡ್ತಾರೆ ಅಂತೇಳಿ ಅವ್ರಿಗೆ ಸ್ವಲ್ಪ ಗುರ್ತು ಮಾಡಿಕೊಟ್ಟೆ. ರವಿಗೆ ಒಳ್ಳೇದಾಗಬೇಕು, ಯಾಕೆಂತಂದರೆ ಅವನು ಫಸ್ಟ್ ಟೈಮು ಎಲ್ಲವನ್ನು ತನ್ನ ಒಂದು ಇದನ್ನು ಪಣಕ್ಕಿಟ್ಟು ಅವನಿಗೆ ಸ್ವಂತ ನಿರ್ಮಾಣ ಮಾಡಿದ್ದಾರೆ. ಹಾಗೂ ಇಂಡಸ್ಟ್ರಿಗೋಸ್ಕರ ಭಾಳಷ್ಟು ವರ್ಷಗಳಿಂದ ಆತನು ಸೇವೆ ಸಲ್ಲಿಸಿದ್ದಾರೆ. ಅವ್ರ ಜೊತೆ ನಮ್ಮ ಎಡಿಟರ್ ರೆಡ್ಡಿ ಕೂಡ ಕೈ ಜೋಡಿಸಿದ್ದಾರೆ. ಎಲ್ಲರೂ ಸೇರಿಕೊಂಡು ಆಮೇಲೆ ನಮ್ಮ ಇಲ್ಲಿ ಹೇಳಿದ್ರು ಲೇಡಿ ಸೋನು ಅವರು ಅವರಿಗೆ ಅವ್ರ ಜೊತೆನೇ ನಿಂತು ಸಹಾಯ ಮಾಡಿದ್ದಾರೆ. ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ನಿರ್ಮಾಪಕನಾಗಿ ರವಿ ಶ್ರೀವತ್ಸ ಇಂಡಸ್ಟ್ರಿಗೆ ಹುಡ್ಕೋಬೇಕು. ಯಾಕೆಂತಂದರೆ
ಒಂದು 100 ಜನಕ್ಕೆ ಊಟ ಹಾಕೋ ಒಬ್ಬ ನಿರ್ಮಾಪಕ ಹುಡ್ಕೊಂಡ್ರೆ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಒಳ್ಳೇದಾಗುತ್ತೆ. ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದಾನೆ, ಅವ್ನು ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಅಂತ ಹೇಳಿ ನಮ್ಮ ಕಡೆಯಿಂದ ಅವ್ನು ಯಾವ ರೀತಿ ಕೇಳಿದ ನಮ್ಮ ಒಂದು ಸಹಾಯ ಅಂತಂತಂದರೆ ಮಾರಲ್ ಸಪೋರ್ಟ್ ಮಾಡ್ತಾಯಿದ್ದೀವಿ. ಸೊ ಯಾವತ್ತಿದ್ರೂ ಅವ್ನು ನಮ್ಮ ಜೊತೆಯಲ್ಲಿ ಇರ್ತಾನೆ, ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ. ಅದೇ ಥರ MS ರಮೇಶ್ ಅವರು ಮೊದಲಿಂದನೂ ಈ ಸಿನಿಮಾ ಅವ್ನ ಜೊತೆಯಲ್ಲಿ ನಿಂತ್ಕೊಂಡು ಸಹಾಯ ಮಾಡ್ತಾಯಿದ್ದಾರೆ. ಅವ್ರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪತ್ರಕರ್ತರು ದಯವಿಟ್ಟು ಈ ಸಿನಿಮಾನ ನೀವು ಥಿಯೇಟ್ರಲ್ಲಿ ನೋಡಿ, ವೈಲೆನ್ಸ್ ಜಾಸ್ತಿ ಇದೆ ಅನ್ನೋದಕ್ಕಿಂತ ಎಷ್ಟೋ ಹಿಂದಿ ಪಿಕ್ಚರ್ಗಳ್ನ ನಾವು ಆ ಹೆಸರುಗಳು ಹೇಳೋದು ಬೇಡ, ಬಟ್ ಅವು ಯಾತಕ್ಕೋಸ್ಕರ ಮಾಡಿದ್ದಾರೆ ವೈಲೆನ್ಸನ್ನು ಅನ್ನೋದನ್ನು ಆ ಕಥೆಯಲ್ಲಿ ಹೇಳ್ಕೊಂಡು ಹೋಗೋವಾಗ ನಾನು ಆ ಕಥೆ ಕೇಳಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಸಹಕಾರ ಕೊಡಿ. ಆಮೇಲೆ ನಾಗೇಂದ್ರಣ್ಣ ಸ್ವಲ್ಪ ಜನ ಜಾಸ್ತಿ ಬರಬೇಕಿತ್ತು ಅಂತ ಕಾಣುತ್ತೆ, ಪ್ರೆಸ್ ಅವರು ಯಾಕೋ ಕಮ್ಮಿ ಇದ್ದಾರೆ. ಇನ್ನೊಂದು ದಿನ ಸಿನಿಮಾ ರಿಲೀಸ್ ಒಂದಿನ ಮುಂಚೆ ಏನಾದರೂ ನೋಡಿ. ಇದು ಹೈಯೆಸ್ಟ್. ಹೌದಾ? ಅಲ್ಲಿವರೆಗೂ ಇರ್ತಾರೆ ಯಾರಣ್ಣ? ಅಲ್ಲ, ನಾನು ಪ್ರೆಸ್ ಮೀಟ್ ಮಾಡೋದು ಮಾಡ್ಬೇಕಣ್ಣ. ಇನ್ನು ಪಿಕ್ಚರ್ ಡೇಟ್ ಇದೆ, ನಮ್ದು ಲೇಟ್ ಇದೆ, ಆ ಟೈಮಲ್ಲಿ ಮಾಡ್ತೀವಿ. ಅದಕ್ಕೂ ನಾಗೇಂದ್ರ ತಾನೆ ನೋಡ್ಕೊಳ್ಳೋದು. ನಾಗೇಂದ್ರನೇ ಹೇಳ್ದೆ ರಿಲೀಸ್ ಮುಂಚೆ ಮಾಡೋಣ, ಇವಾಗ ಯಾಕೆ ಸುಮ್ಮನೆ ಅಂತ. ಇದು ಸತ್ಯ ಹೇಳಬೇಕು. ಅದವಶ್ಯ ರವಿ, ಇನ್ನೂ ಹಲವಾರು ಚಿತ್ರಗಳನ್ನ ನೀವು ನಿರ್ಮಿಸಬೇಕು ನಿಮ್ಮ ಬ್ಯಾನರಲ್ಲಿ. ಹಾಗೂ ಈ ಸಿನಿಮಾ ಜೊತೆ ನಿಮ್ಮ ಈ ವೈಲೆನ್ಸನ್ನು ಸ್ವಲ್ಪ ಕಮ್ಮಿ ಮಾಡಿ ಸೈಲೆಂಟಾಗಿ ಯಾವುದನ್ನ ಒಂದು ಫ್ಯಾಮಿಲಿ ಸಿನಿಮಾ ಕೊಡೋದಕ್ಕೆ ನೆಕ್ಸ್ಟು ಟ್ರೈ ಮಾಡಿ. ಯಾಕೆಂತಂತಂದರೆ ನಿಮಗೆ ಅದೊಂದು ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಆ ಬ್ರ್ಯಾಂಡಿಂದ ನೀವು ಆಚೆ ಬರಬೇಕು ಅನ್ನೋದು ನನ್ನ ಆಸೆ. ಯಾಕೆಂದರೆ ನಿನ್ನ ಹತ್ರ ಹಲವಾರು ಕಥೆಗಳಿದೆ, ಅಪ್ಪ ಮಗನ ಸೆಂಟಿಮೆಂಟಿಂದ ಹಿಡಿದು ತಾಯಿ ಮಗನ ಎಲ್ಲ ಕಥೆಗಳಿದೆ. ಈ ಸಿನಿಮಾ ಆದಮೇಲೆ ಇದೇ ಬ್ಯಾನರಲ್ಲಿ ಖಂಡಿತ ನೀವು ಮಾಡ್ತೀರಾ ಅಂತ ನಂಬಿಕೆ ಇದೆ. ಆಗಲಿಲ್ಲ ಅಂತಂತಂದರೆ ಖಂಡಿತ ನಮ್ಮ ಸಿನಿಮಾ ಆದಮೇಲೆ ನಾನೇ ನಿಮಗೆ ಅವಕಾಶ ಕೊಡ್ತೀನಿ, ಖಂಡಿತ ಸಿನಿಮಾ ಮಾಡೋಣ. ಯಾಕಂತಂತಂದರೆ ಬ್ರ್ಯಾಂಡ್ ಆಗೋಕ್ಕೆ ಹೋಗಬೇಡಿ, ಒಂದು ಒಳ್ಳೆ ಸಿನಿಮಾ ಮಾಡಿ. ಈ ಸಿನಿಮಾಯಿಂದ ಆಚೆ ಬಂದು ಒಳ್ಳೆಯದಾಗಲಿ. ಸ್ವಲ್ಪ ರಮೇಶ್ ಅವರು ವೇದಿಕೆ ಬಂದು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ನೀವೆಲ್ಲ ಮಾತಾಡಿದ್ಮೇಲೆ ನಾವು ಮಾತಾಡಿದ್ರೆ ಕರೆಕ್ಟು. ಊರು ಮುಂಚೆ ನಾವೇನು ಅಂತ ಮಾತಾಡೋಣ, ನಿಮ್ಮ ಕತೆ ಗೀತೆ ಎಲ್ಲ ಹೇಳಿದ್ರೆ ಅದನ್ನು ಇಟ್ಕೊಂಡು ನಾವು ಒಂದು ಸ್ವಲ್ಪ ಸ್ಕ್ರೀನ್ ಪ್ಲೇ ಮಾಡ್ಬೋದು. ಅದನ್ನು ಮೊದಲೇ ಮೈ ಕೊಟ್ಟಿದ್ದು ತಪ್ಪಾಗೋಯ್ತು ಅಂತ ಕಾಣುತ್ತೆ. ಕರೆಕ್ಟ್ ಅವಸರ ಇಲ್ಲ, ಭಾಳ ಒಳ್ಳೆ ಮಾತಾಡಿದ್ರಿ. ಅದು ಅವ್ರಿಗೆ ಇನ್ನೂ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಇನ್ನೂ ಬೇರೆ ಥರ ಪಿಕ್ಚರ್ ಮಾಡಲಿ ಅಂತ ನಾವು ಹಾರೈಸ್ತೀವಿ. ನೀವು ಹೇಳ್ತಾ ಇದ್ದೀರಾ, ಕೇಳಿಸ್ಕೊಂಡಣ? MTR ಬ್ರ್ಯಾಂಡಿಂದ MGR ಬ್ರ್ಯಾಂಡಿಗೆ ಬಾಣ ನೀನು. ಎಲ್ಲ ಮಾಡಿದ್ದಾರೆ ಅವ್ರು, ನನ್ನ ಬ್ಯಾನರಲ್ಲಿ ಸಿನಿಮಾ ಮಾಡಿದ್ದಾರೆ. ಸರ್, ಈ ಪಿಕ್ಚರ್ಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕು. 100% ತುಂಬ ಬಾಬು, ನೀವೆಲ್ಲ ಸಪೋರ್ಟ್ ಒಂದು ಮಾಡಿ. ವಿಷಯ ಏನು ಗೊತ್ತಾ ಬಾಬಣ್ಣ, ಒಂದು ವಿಷಯ ಬರೋಕ್ಕೆ ನಿನ್ನೆ ನಾನು ಅವರು ಮಾತಾಡ್ತಾ ಒಂದು ವಿಷಯ ಹೇಳಿದ್ರು. ತಾಯಿ ಅನ್ನೋ 2 ಅಕ್ಷರಕ್ಕೆ ಅರ್ಥ ತುಂಬ ಜನಕ್ಕೆ ಗೊತ್ತಿಲ್ಲ. ಅದರದ್ದೇ ಒಂದು ಕಥೆ ಮಾಡಿ ಇಟ್ಟಿದ್ದೀನಿ, ಮಾಡಿ ತೋರಿಸ್ತೀನಿ ಸಿನಿಮಾನ ಅಂತ ಒಂದು ಮಾತು ಹೇಳಿದರು. ಸೊ ಅದಕ್ಕೆ ಸೂರಪ್ಪ ಬಾಬುನೇ ನಿರ್ಮಾಪಕರಾದರೆ ಬೆಟರ್ ಅನ್ನಿಸ್ತಾ ಇದೆ ನನಗೆ. ಅಲ್ಲ, ನಾನು ಇದಕ್ಕೆ ಮುಂಚೆನೇ ಬಿಡೋದಾರಪ್ಪ, ನಮ್ಮ ಬ್ಯಾನರಲ್ಲಿ ಆಲ್ರೆಡಿ ಮಾಡಿದ್ದಾರೆ. ನಾನೇ ಈ ಸಬ್ಜೆಕ್ಟ್ಗೆ ಆಯ್ತು ಮಾಡೋಣ. ಅದೇ ಅದು ನೀನೇ ಕತೆ ಕೇಳಿ ಓಕೆ ಮಾಡು. ಓಕೆ ಕೇಳ್ತೀನಿ. ಅಡ್ವಾನ್ಸ್ ಫಸ್ಟ್ ನನಗೆ ಬರಲಿ. ಅಡ್ವಾನ್ಸು ನೀನೇ ಕೊಟ್ಬಿಡು, ಆಮೇಲೆ ನಾನು ಯಾರಿಗೆ ಕರಿಬೇಕೀಗ? ನಾವು ಇಳಿಬೇಕಾ? ವೇದಿಕೆ ಮುಂಭಾಗದಲ್ಲಿರುವ ಎಲ್ರಿಗೂ ಸಂಜೆಯ ನಮನಗಳು. ಗ್ಯಾಂಗ್ಸ್ ಆಫ್ UK ಒಂದು ಏನಿವತ್ತು ಟ್ರೈಲರ್ ನೋಡಿದ್ರಿ ತಾವು. ರವಿ ಸರ್ ಅವರ ಒಂದು ಕನಸು. ಅವರು ಫಸ್ಟ್ ನನಗೆ ಕಥೆ ಹೇಳಿದಾಗ ಅವರ ಹೇಳಿದ ಒಂದು ಕತೆ ಕಣ್ಣು ಕಟ್ಟಂಗಿತ್ತು ನನಗೆ. ತದಾದ ನಂತರ ನಾವೇನು ಶೂಟಿಂಗ್ ಹೋದೋ, ಏನು ಸತತವಾಗಿ ಒಂದು 45ರಿಂದ 50 ದಿವಸ ಏನು ಶೆಡ್ಯೂಲ್ ಶೂಟಿಂಗ್ ಮಾಡಿದ್ದೀವಿ, ಪ್ರತಿಯೊಂದು ಹಂತದಲ್ಲೂ ಕೂಡ ತನಗೇನು ಬೇಕು, ತನ್ನ ಕತೆಗೆ ಏನು ಬೇಕು ಅದನ್ನು ಅಚ್ಚುಕಟ್ಟಾಗಿ ತೆರೆ ಮೇಲೆ ತರೋದಕ್ಕೆ ಸಾಕಷ್ಟು ಕಸರತ್ನ ಮಾಡಿದ್ದಾರೆ. ಅದನ್ನು ನೀವು ತೆರೆ ಮೇಲೆ ನೋಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ತಮ್ಮೆಲ್ಲರ ಸಹಕಾರ ಇಂದಿನ ನನ್ನ ಸಿನಿಮಾಗೆ ಹೇಗಿತ್ತು ಹಾಗೆ ಈ ಸಿನಿಮಾಗೂ ಕೂಡ ತಮ್ಮೆಲ್ಲರ ಸಹಕಾರ ಇರಲಿ. ಒಂದು ಬೇರೆನೇ ಒಂದು ಅಧ್ಯಾಯ ಬರೆಯುತ್ತೆ ಈ ಸಿನಿಮಾ ಅನ್ನೋ ಒಂದು ಅಭಿಪ್ರಾಯ ನಂದು. ಯಾಕೆ ಅಂತಂದರೆ ಮೂಲತಃ ಕಥೆಯ ತಿರುಳು ಬುದ್ಧಿ ಉತ್ತರ ಕರ್ನಾಟಕದ್ದು. ಅಲ್ಲಿಯ ಒಂದು ಮಣ್ಣಿನ ಸೊಗಡನ್ನು ಭಾಳ ಅಚ್ಚುಕಟ್ಟಾಗಿ ಹೇಳೋ ಒಂದು ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕರು. ಜೊತೆಗೆ ರಮೇಶ್ ಅಣ್ಣವರ ಕತ್ತಿ ಹರಿತವಾದಂಥ
ಸಂಭಾಷಣೆ ಏನಿದೆ ಅದಕ್ಕಿನ್ನ ಪೂರಕವಾಗಿದೆ ನಮಗೆ. ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಇದೇ ತಿಂಗಳು ಏಪ್ರಿಲ್ 10ಕ್ಕೆ ಚಿತ್ರ ತೆರೆಗೆ ಬರ್ತಾ ಇದೆ. ತಮ್ಮೆಲ್ಲರ ಪ್ರೋತ್ಸಾಹದಿಂದ ಚಿತ್ರ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೇಳ್ಕೊತೀನಿ. ಧನ್ಯವಾದಗಳು. ಬನ್ನಿ. ಅಲ್ಲ ರವಿ ದಯವಿಟ್ಟು ಬನ್ನಿ. ಇಲ್ಲ ಇಲ್ಲ ಆಗೋಯ್ತು. ದೊಡ್ಡವ್ರು ಬಂದು ಕೂತಿರುವಾಗ ಮಕ್ಕಳುಗಳು ಓಡ್ ಬರ್ತಾ ಇರ್ಬೇಕು. ಕತ್ ಕುಯಿಸಿದ್ದಾರೆ ಸರ್. ಎಲ್ರಿಗೂ ನಮಸ್ಕಾರ. ನಾನು ಪ್ರತಿ ಸಲ ಮಾಧ್ಯಮದವ್ರನ್ನ ನಮ್ಮ ಮತ್ತು ಜನರ ಮಧ್ಯೆ ಸೇತುವೆ ಅಂತಲೇ ಹೇಳ್ತೀನಿ. ಬಿಕಾಸ್ ನಮ್ಮ ಎಲ್ಲ ಆಗು ಹೋಗುಗಳನ್ನು ಜನಕ್ಕೆ ತಲುಪಿಸೋರೆ ನೀವು. ಸೊ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಆಲ್ರೆಡಿ ಮಾತಾಡಿದ್ದೀನಿ. ಈಗ ರಿಲೀಸ್ ಹತ್ತಿರಕ್ಕೆ ಬರ್ತಾ ಇರೋದೇನಪ್ಪ ಅಂತಂದರೆ, ಬಹಳಷ್ಟು ಜನ ಅಂದರೆ ಈ ಸಿನಿಮಾ ಟ್ರೈಲರ್ ನೋಡಿ ಫಸ್ಟ್ ನೋಡಿದ ತಕ್ಷಣ ಎಲ್ಲರೂ ಏನೇನು ಹೇಳಿದ್ರು, ತುಂಬ ವೈಲೆಂಟ್ ಆಗಿದೆ. ನಮಗೆ ಬಹಳಷ್ಟು ಜನ ಕೂತ್ಕೊಂಡಾಗ ಹೇಳಿದ್ರು, ಸರ್ ಸ್ವಲ್ಪ ಜನ ನಿಮ್ಮ ಬಗ್ಗೆ ಅಂದರು. ನಾನು ರವಿ ಓಪನ್ ಆಗಿ ಹೇಳ್ತೀವಿ, ಸ್ವಲ್ಪ ಜನ ಅಲ್ಲ ಸರ್, ಎಲ್ಲರೂ ಬೈದಿದ್ದಾರೆ ನಮಗೆ ಈ ಟ್ರೈಲರ್ ನೋಡಿ. ಬಟ್ 2 ನಿಮಿಷದ ಟ್ರೈಲರ್ನ ನೋಡಿ 2 ಗಂಟೆ ಸಿನಿಮಾನ ಜಡ್ಜ್ ಮಾಡೋದು ತುಂಬ ಕಷ್ಟ. ನಾವು ಏನಾದರೂ ಒಂದು ರಿಯಾಕ್ಟ್ ಆಗಲಿ ಅಂತಲೇ ಆ ಟ್ರೈಲರ್ನ ಬಿಟ್ಟಿದ್ದು. ಎಲ್ಲರೂ ಬಹಳ ಹೇಳ್ತಾ ಇದ್ದಾರೆ ವೈಲೆನ್ಸ್ ಜಾಸ್ತಿ ಅನ್ನೋದನ್ನು. ಖಂಡಿತ ಒಂದು ಸೇಯಿಂಗ್ ಇದೆ ಅಷ್ಟೇ, ನಿಮ್ಗೇನಾದ್ರು ಶಾಂತಿ ಬೇಕು ಅಂತಂದರೆ ಒಂದು ಕ್ರಾಂತಿ ಆಗಲೇಬೇಕು ಅಂತ. ಆ ತಿರುಳು ಈ ಕಥೆಯಲ್ಲಿದೆ. ಎಲ್ಲರೂ ಶಾಂತಿಯಾಗಿರ್ತೀವಿ, ನಮ್ಮ ಪಾಡಿಗೆ ನಾವಿರ್ತೀವಿ. ಯಾರ್ದೋ ಒಂದು ಸೇಡು ಅಥವಾ ಒಂದು ಯಾವುದೋ ಒಂದು ಕ್ಷಣಿಕದ ಕೋಪ ಒಂದು ಇನ್ಸಿಡೆಂಟ್ ಲೀಡ್ ಆದರೆ ಅದು ಎಲ್ಲಿಂದ ಹೇಗೆ ಹರ್ಕೊಂಡು ಹೋಗುತ್ತೆ ಅನ್ನೋದು ಈ ಕತೆ. ಅದನ್ನು ಸಿನಿಮಾ ನೋಡಿದಾಗ ಬಹುಶಃ ಇವತ್ತು ನಮ್ಮನ್ನು ಯಾರ್ಯಾರು ಬೈತಾ ಇದ್ದಾರೆ ಅವರು ನಾಳೆ ಸಿನಿಮಾ ನೋಡಿದಾಗ ಇದು ಮಾಡಿರೋದ್ರಲ್ಲಿ ಅರ್ಥ ಇದೆ, ನ್ಯಾಯ ಇದೆ ಅಂತ ಅಂತಾರೆ. ಈಗ ತಾನೇ ಬಾಬು ಸರ್ ಒಂದು ಮಾತು ಹೇಳಿದ್ರು, ಬೇರೆ ಸಿನಿಮಾ ನೋಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅವ್ರಿಗೆ, ನಮ್ಮಲ್ಲಿ ಆದಾಗ ತುಂಬ ಕಮೆಂಟ್ಗಳು ಬರುತ್ತೆ ಅಂತ. ಅದು ಮೊದಲಿಂದ ಬಹುಶಃ ಈ ಮಾತನ್ನು ಬೇರೆ ಲ್ಯಾಂಗ್ವೇಜ್ ಅವರು ಹೇಳ್ತಾರೆ ಅಂತ ಅನಿಸುತ್ತೆ. ಎಲ್ರಿಗೂ ಅಷ್ಟೇ ಒಂದೇ ಗಾದೆ ಹಿತ್ತಲು ಗಿಡ ಮದ್ದಲ್ಲ, ಅದು ನಮಗೂ ಅಷ್ಟೇ ಅವ್ರಿಗೂ ಅಷ್ಟೇ. ಸೊ ಹಾಗಾಗಿ ನಾವು ಯಾವುದೇ ಕಾಮೆಂಟ್ಗೆ ಅಥವಾ ಬೇರೆ ಯಾರೋ ನೆಗೆಟಿವ್ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತಂದರೆ ಅದು ಯಾವುದಕ್ಕೂ ಹೆದರ್ಕೊಂಡವರಲ್ಲ. ಬಿಕಾಸ್ ನಮಗೆ ನಮ್ಮ ಸಿನಿಮಾ ಮೇಲಿರೋ ನಂಬಿಕೆ, ಆ ನಂಬಿಕೆಗೆ ತುಂಬ ಸಾಥ್ ಕೊಟ್ಟಿದ್ದು ನಮಗೆ ಧೈರ್ಯ ಬಂದಿದ್ದು ಯಾವಾಗ ಅಂತ ಈ ಪಕ್ಕದಲ್ಲಿ ಕೂತಿರೋ ಸಂಜೀವ್ ಸರ್ ಸಿನಿಮಾ ನೋಡಿದಾಗ. ಬಿಕಾಸ್ ನಾವೆಲ್ಲರೂ ಸಿನಿಮಾ ನೋಡಿದ್ದೀವಿ, ನಮ್ಮ ಸಿನಿಮಾ ನಮಗೆ ದೊಡ್ಡದು, ಈ ಥರದ್ದು ಭಾಳಷ್ಟು ಇರ್ತೀವಿ ಅಷ್ಟೇ. ಸಂಜೀವ್ ಸಾರು ಆ ಸಿನಿಮಾನ ಒಂದು ಫ್ರೇಮು ಗೊತ್ತಿರಲಿಲ್ಲ, ಅವ್ರು ನೋಡಿದ್ದು. ಫಸ್ಟ್ ನೋಡಿದ್ದು ಚಂದನ್ ಸುರೇಶ್ ಸರ್ ಬಂದು ಹೇಳಿದ್ದು ಒಂದೇ ಮಾತು, ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲ ಹೊಸಬ್ರು ಮಾಡಿರುವಂಥದ್ದು, ಪ್ರತಿಯೊಂದು ಪಾತ್ರನೂ ಎದ್ದು ಕಾಣುತ್ತೆ, ಬಟ್ ವೈಲೆನ್ಸ್ ಇದೆ ಅಂತಂದರು. ಅದು ಫ್ರ್ಯಾಂಕ್ ಒಪಿನಿಯನ್ ಅವ್ರ ಬಾಯಲ್ಲಿ ಬಂದಿದ್ದು. ಬಟ್ ಸಂಜೀವ್ ಸರ್ ಅಥವಾ ಅವ್ರ ಸಿನಿಮಾ ನೋಡೋದ್ಮೇಲೆ ರಿಯಾಕ್ಟ್ ಮಾಡಿದ್ದು ನಮಗೆ ತುಂಬ ಹೆಮ್ಮೆ ಅನಿಸಿದ್ದೇನಪ್ಪ ಅಂತಂದರೆ, ಅವ್ರು ಹೇಳಿದ್ದು 20 ವರ್ಷ ಆದಮೇಲೆ ನನಗೆ ಕೆ ವಿ ರಾಜು ನೆನಪು ಬರ್ತಾ ಇದ್ದಾರೆ ಅಂತ. ನಾನು ಅವತ್ತು ರವಿಗೆ ನಾನು ಅವತ್ತಿರಲಿಲ್ಲ ಸಿನಿಮಾ ನೋಡಿದಾಗ ರವಿಗೆ ನಾನು ಒಂದು ಮಾತು ಹೇಳಿದೆ, ನಾವು ಅವರಿಬ್ಬರು ಶಿಷ್ಯರಾಗಿದ್ದಕ್ಕೆ ಸಾರ್ಥಕ ಆಯ್ತು ಇವತ್ತು ಅಂತಂದು. ಅಟ್ಲೀಸ್ಟ್ ಯಾರೋ ಒಬ್ಬರು 20 ವರ್ಷ ಆದಮೇಲೆ ನಮ್ಮ ಗುರುಗಳನ್ನ ನೆನೆಸ್ಕೊತಾ ಇದ್ದಾರೆ ಅಂತಂದರೆ ಬಹುಶಃ ಅವ್ರ ಮಟ್ಟಕ್ಕೆ ನಾವು ರೀಚ್ ಆಗಿ ಟ್ರೈ ಮಾಡ್ತಾ ಇದ್ದೀವಿ ಅಂದರೆ ಅವ್ರ ಶಿಷ್ಯರಾಗಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅಂದ್ಕೊಂಡು. ಇದೇ ಮಾತನ್ನು ಬಹುಶಃ ಇಲ್ಲಿರೋ ನೀವು ಅಥವಾ ಸಿನಿಮಾ ನೋಡಿದವರು ಖಂಡಿತ ಹೇಳ್ತಾರೆ ಅನ್ನೋ ಒಂದು ಧೈರ್ಯದಲ್ಲೇ ನಾವಿದ್ದೀವಿ. ಈಗ ನಿಧಾನವಾಗಿ ನಮ್ಮ ಪ್ರಮೋಷನ್ ಆ್ಯಕ್ಟಿವಿಟಿ ಶುರುವಾಗ್ತಾ ಇದೆ. ಒಂದೊಂದು ಫೋಟೋಸು ಒಂದೊಂದು ಕ್ಲಿಪ್ಪಿಂಗ್ಸ್ ಬರ್ತಾ ನೆಗೆಟಿವ್ ಆಗಿದ್ದ ಕಾಮೆಂಟ್ಸ್ಗಳೆಲ್ಲವೂ ಪಾಸಿಟಿವ್ ಆಗ್ತಾ ಇದೆ. ಇದಿದೆಯಾ ನಮಗೆ ಗೊತ್ತಿರಲಿಲ್ಲ ಅನ್ನೋ ಶುರು ಆಗ್ತಾ ಇದೆ. ಬಹುಶಃ ಇನ್ನೂ ನಮಗೆ ಏಪ್ರಿಲ್ 10ರವರೆಗೂ ಟೈಮ್ ಇದೆ. ಈ ಕಾಮೆಂಟ್ಗಳು ನೋಡ್ತಾ ಇದ್ದರೆ ನಾವೇನು ಮೊದಲು ಅಂದ್ಕೊಂಡಿದ್ವಿ 2 ಪಾರ್ಟ್ ಮಾಡಬೇಕು ಅಂತ ಏನು ಶೂಟ್ ಮಾಡಿದ್ವಿ, ಈಗ ಆಲ್ರೆಡಿ 35-40 ನಿಮಿಷದ ಕಂಟೆಂಟು. ಸೊ 2ನೇ ಪಾರ್ಟ್ ಮಾಡೋಕ್ಕಂತೂ ನಾವು ರೆಡಿ ಆಗಿದ್ದೀವಿ. ಸೆಕೆಂಡ್ ಪಾರ್ಟ್ ರೆಡಿ ಆಗೋದಕ್ಕೆ ನಾವು ಆಲ್ರೆಡಿ ಪ್ಲಾನಿಂಗ್ ನಡೀತಾ ಇದ್ವಿ. ನಮಗೊಂದು ಧೈರ್ಯ ಸಿಕ್ಕಿದೆ ಈ ರಿಯಾಕ್ಷನ್ಸ್ ನೋಡಿ. ಪಾರ್ಟ್ 2 ಖಂಡಿತ ಬರುತ್ತೆ. ಬಟ್ ಈ ಸಿನಿಮಾನ ರವಿ ಹೇಳಿದಾಗೆ ಕಷ್ಟಪಟ್ಟು ಮಾಡಿದ್ದು ನಿಜ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಿಕಾಸ್ ಅವ್ನು ರೆಗ್ಯುಲರ್ ಪ್ರೊಡ್ಯೂಸರ್ ಅಲ್ಲ, ಅವನಲ್ಲಿದ್ದಿದ್ದು ಏನೇನೋ ಒಂದು ಅಸೆಟ್ನ ಅವನ ತಂಡದಲ್ಲಿ ಇದ್ದಾಗ ಎಲ್ಲವನ್ನು ಸೇರಿ ಮಾಡ್ಕೊಂಡು ಮಾಡಿರೋಂಥ ಸಿನಿಮಾ. ಪ್ರತಿ ಸಲ ಕಷ್ಟ ಹೇಳ್ಕೊತಾ ಇದ್ದ, ಬಟ್ ಈ ಸಲ ನಮ್ಮ ಮಾಧ್ಯಮ ಮಿತ್ರರು ಹೇಳ್ಬಿಟ್ಟಿದ್ದಾರೆ, ನೀನು ಕಷ್ಟ ಹೇಳ್ಕೊಬೇಡ, ಬರೀ ಸಿನಿಮಾ ಬಗ್ಗೆ ಮಾತಾಡು ಅಂತ. ಸೊ ಸಿನಿಮಾ ಎಷ್ಟು ಚೆನ್ನಾಗಿರೋದು ಅನ್ನೋದನ್ನ ಅವ್ರ ಬಾಯಲ್ಲಿ ಕೇಳೋಕ್ಕೆ ನಾವು ಕಾಯ್ತಾ ಇದ್ದೀವಿ. ಖಂಡಿತ ಈ ಸಿನಿಮಾ ನಮಗೆಲ್ರಿಗೂ ಚೆನ್ನಾಗಿ ಆಗುತ್ತೆ, ನಿಮ್ಮಿಂದನೂ ಪ್ರೋತ್ಸಾಹ ಸಿಗುತ್ತೆ.
ಅದು ಮಾರಲಿ ಆಗಿರ್ಬೋದು, ಮಾನಿಟರಿಲಿ ಆಗಿರ್ಬೋದು. ನಾವು ಸೆಕೆಂಡ್ ಪಾರ್ಟ್ ರೆಡಿ ಆಗ್ತಾ ಇದ್ದೀವಿ, ಸೆಕೆಂಡ್ ಪಾರ್ಟಿಗೆ ಬಂದೇ ಬರ್ತೀವಿ. ಅವತ್ತು ಕೂಡ ನೀವು ಬೆನ್ನು ತಟ್ತೀರಾ ಅನ್ನೋ ನಂಬಿಕೆಯಲ್ಲಿ ನಾನು ಇವತ್ತು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೂ ನಮಸ್ಕಾರ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ನಾನು ಇದರಲ್ಲೊಂದು ಪುಟ್ಟ ಅವಕಾಶ ಕೊಟ್ಟಿದ್ದಾರೆ ನನಗೆ. ಪಾತ್ರದ ಹೆಸರು ಬಂಗಾರಪ್ಪ ಬಸವರಾಜ ಅಂತ, ಒಬ್ಬ ಮಿನಿಸ್ಟ್ರು. ಅದರಲ್ಲಿ ಫಸ್ಟ್ ಪಾರ್ಟಲ್ಲಿ ನನ್ನ ಪ್ರೊಫೆಷ್ನಲ್ ಏನಿದೆ ಅದನ್ನು ಮಾತ್ರ ಹೇಳಿದ್ದಾರೆ. ನನ್ನ ಪರ್ಸ್ನಲ್ ಲೈಫ್ ಇಲ್ಲ, ಪ್ರೈವೇಟ್ ಲೈಫ್ ಯಾವ ತೋರಿಸಿಲ್ಲ, ಪ್ರೊಫೆಷ್ನಲ್ ಲೈಫ್ ಮಾತ್ರ ತೋರಿಸಿದ್ದಾರೆ. ಅವಕಾಶಕ್ಕಾಗಿ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ, ಮಿನಿಸ್ಟ್ರಿ ಆಗಿದೆ. ಅಲ್ಲಲ್ಲ, ಈಗ ಕ್ಯಾರೆಕ್ಟರ್ದು ಪರ್ಸನಲ್ ಲೈಫ್ ಇದೆಯಲ್ಲ, ಅದಿರಲ್ಲ ಸಿನಿಮಾದಲ್ಲಿ. ಪ್ರೈವೇಟ್ ಲೈಫ್ ಇರಲ್ಲ, ಪ್ರೊಫೆಷನಲ್ ಲೈಫ್ ಬಗ್ಗೆ ಒಂದು ಗ್ಲಿಮ್ಸ್ ಇರುತ್ತೆ ಅಷ್ಟೇ. ಪಾತ್ರದ CD ರಮೇಶ್ ಸರ್ ರಿಲೀಸ್ ಮಾಡ್ತಾರಂತೆ. ಯಾರು ನಾನು? ಇಲ್ಲ, ನಾನು ಇದು ಡಬ್ಬಿಂಗ್ ಹೋದಾಗ ಒಂದಷ್ಟು ತೋರಿಸಿದ್ರು ಸರ್. ಅದರಲ್ಲಿ ಸಂತೋಷ್ ಶಿಶುನಾಳ ಇದನ್ನ ಗೀತೆಗಳನ್ನು ತುಂಬ ಚೆನ್ನಾಗಿ ಅಳವಡಿಕೆ ಮಾಡಿದ್ದಾರೆ. ಆ ಸಂದರ್ಭಕ್ಕೆ ತಕ್ಕದಾಗಿ ಒಂದಷ್ಟು ರೀಲ್ ನೋಡಿದಾಗ ತುಂಬ ಖುಷಿ ಆಯಿತು. ಅದು ಸಾಕಷ್ಟು ಸನ್ನಿವೇಶಗಳಿಗೆ ಅಳವಡಿಸಿದ್ದಾರೆ. ಅದನ್ನು ಬಿಟ್ಟುಗಳಿದೆ, ಅದು ಸರ್ ಎಲ್ಲ ಡೀಟೇಲ್ ಆಗಿ ಹೇಳ್ತಾರೆ. ಥ್ಯಾಂಕ್ ಯು. ವೇದಿಕೆ ಮೇಲಿರ್ತಕ್ಕಂತಹ ಒಬ್ಬ ಅಣ್ಣ ಅಂತ ಯಾವಾಗಲೂ ನಾನು ಮುನ್ನಡ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ಜೊತೆಯಲ್ಲಿ ಈ ಪಕ್ಕದಲ್ಲಿ ಬಾಬು ಅಣ್ಣ, ಈ ಪಕ್ಕದಲ್ಲಿ ಚಂದನ್ ಸರ್, ಆ ಪಕ್ಕದಲ್ಲಿ ಸಂಜೀವ್ ಸರ್, ಇವರೆಲ್ಲರೂ ನೋಡ್ತಾ ಇದ್ರೆ ಪಕ್ಕಾ ಸಲಗತ್ತರ ಇದ್ದಂಥ ನನಗೆ ನನ್ನ ಹಿಂದೆ ಇವತ್ತೊಂದು 100 ಆನೆ ಬಲ ಸಿಗ್ದಂಗೆ ಆಗಿದೆ. ಸೊ ಇದು ಫಸ್ಟು ನಾನು ಸಿನಿಮಾವನ್ನು ಮುಗಿಸಿ ನಿಮ್ಮೆಲ್ಲರ ಮುಂದೆ ಹಿಂದಿನ ಒಂದು ಪ್ರೆಸ್ ಮೀಟಲ್ಲಿ ಸಿಕ್ಕಿದಾಗ ಇದು ನಂಗೆ ಇರಲಿಲ್ಲ. ಅವಾಗಿದ್ದೇನು ಅಂತಂದರೆ ಒಬ್ಬ ನಿರ್ದೇಶಕನಾಗಿ ಒಂದು ಸಿನಿಮಾವನ್ನು ಮಾಡ್ಕೊಂಡ್ಬಂದು ಸೆನ್ಸಾರ್ ಮಾಡ್ಕೊಂಡ್ಬಂದು ನಿಮ್ಮ ಮುಂದೆ ಕೂತಿದ್ದೆ ಅನ್ನೋ ಒಂದು ಖುಷಿ ಇತ್ತು. ಆದರೆ ಕಳೆದ ಒಂದು 6 ದಿವಸ ಈ ಗಾಂಧಿನಗರದ ಎಲ್ಲ ರಸ್ತೆಗಳನ್ನು ಸುತ್ತಿ ಎಲ್ಲವನ್ನು ಮಾಡಿ ಒಂದಷ್ಟು ಬಡವಳ್ದು ಎಲ್ಲವನ್ನು ಆದ ಮೇಲೆ ಇನ್ಫ್ಯಾಕ್ಟ್ ಫಾರ್ ದ ಫಸ್ಟ್ ಟೈಮ್ ಸಿನಿಮಾನ ನೋಡಿದ್ದು ದಟ್ ವಾಸ್ ಒನ್ ಆ್ಯಂಡ್ ಓನ್ಲಿ ಚಂದನ್ ಸರ್ ಮತ್ತು ಅವ್ರ ಮಗ ಇಬ್ಬರು ನೋಡ್ತಾರೆ. ರಾತ್ರಿ 7 ಗಂಟೆಗೆ ಹೊರಗೆ ಬಂದು ಬೆನ್ನು ತಟ್ಟಿ ಸಿನಿಮಾ ಚೆನ್ನಾಗಿದೆ. ಆದರೆ ಇಲ್ಲಿ ಆಗಿರೋ ವಿಷಯ ಏನು ಅಂದರೆ ಎಲ್ಲರೂ ಹೊಸಬರೇ ಇದ್ದಾರೆ. ಸೊ ಸ್ಕ್ರೀನಲ್ಲಿ ಅದರಲ್ಲೂ ಕನ್ನಡ ಮತ್ತು ಕರ್ನಾಟಕ ಈ ಆಡಿಯನ್ಸ್ ಕೇಳೋದೇನು ಅಂತಂದರೆ ಹೀರೋ ಯಾರು, ಹೀರೋಯಿನ್ ಯಾರು ಇದನ್ನೆಲ್ಲ ಕೇಳ್ತಾರೆ. ಅದರಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ನನಗೆ ಬೇಸರ ಆಯಿತು. ಎರಡನೇದೇನು ಅಂತಂದರೆ ವೈಲೆನ್ಸನ್ನು ತುಂಬ ವೈಭವೀಕರಿಸಿದ್ದೀರಾ ಅಂತ ಅಂದರು. ನಾನು ಕೇಳಿದ್ದು ಒಂದೇ, ಸಿನಿಮಾ ನಿಮಗೆ ಡೈಜೆಸ್ಟ್ ಆಯಿತಾ, ಸಿನಿಮಾ ನಿಮಗೆ ಇಷ್ಟ ಆಯಿತಾ? ಓ ಚೋಡೋ ರವಿ ಬಾಯಿ ಬಹುತ್ ಅಚ್ಚಾ ಹೈ ಅಂತ ಅಂದರು. ಆ ಖುಷಿ ಅವ್ರ ಮುಖದಲ್ಲಿ ನೋಡಾದ್ಮೇಲೆ ಅವ್ರ ಹತ್ರ ನಾನು ಕೇಳಿಕೊಂಡೆ, ನನ್ನ ಈ ಸಿನಿಮಾವನ್ನು ಹೇಗಾರು ಮಾಡಿ ಪರದೆ ಮೇಲೆ ಬರಲಿಕ್ಕೆ ನಂಗೆ ಸಹಾಯ ಮಾಡಿಕೊಡ್ತೀರಾ ಅಂತ ಕೇಳಿಕೊಂಡೆ. ಅಲ್ಲಿಂದ ಇಲ್ಲಿವರೆಗೂ ಒಂದು 6 ತಿಂಗಳ ಕಾಲ ನಮ್ಮ ಈ ಹೋರಾಟ ಸೆಣಸಾಟ ಎಲ್ಲವೂ ನಡ್ಕೊಂಡ್ಬಂದಿದೆ. ನನ್ನ ಮತ್ತು ಚಂದನ್ ಸರ್ ಮಧ್ಯೆ ಇದ್ದಂತಹ ಒಂದು ಸಂಬಂಧ ಏನು ಅಂತಂದರೆ 97ರಲ್ಲಿ ಬಿಡುಗಡೆ ಆದಂತಹ ಒಂದು ಪೊಲೀಸ್ ಸ್ಟೋರಿ ಅನ್ನೋ ಒಂದು ಸಿನಿಮಾ. ಆ ಸಿನಿಮಾವನ್ನು ಚಂದನ್ ಸರೇ ರಿಲೀಸ್ ಮಾಡಿಕೊಟ್ಟಿದ್ದು. ಆವಾಗ ನಾನು ನೋಡಿದಂತಹ ಚಂದನ್ ಸರ್ ಅದಾದಮೇಲೆ ಪ್ರಾಯಶಃ ಒಂದು 30 ವರ್ಷ ಆದಮೇಲೆ ನನ್ನನ್ನು ಆ ಒಂದು ಬಾಗಿಲಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದು ಯಾರು ಅಂತಂದರೆ ದಟ್ ವಾಸ್ ಬಾಬು ಸರ್ ಹತ್ರ ನಾನು ಕೇಳಿಕೊಂಡೆ ಏನು ಮಾಡ್ಬೋದು. ಯಾಕೆಂತಂದರೆ ನಾವು ಹೊಸದಾಗಿ ಬಂದಿದ್ದೇವೆ, ಹೊಸದಾಗಿ ಅಂಬೆಗಾಲಿಟ್ಟು ಈಗ ಈ ಪ್ರೊಡಕ್ಷನ್ ಅನ್ನೋದು ಏನಂತಾರೆ ಅದಕ್ಕೆ ಬಂದಿರಬೇಕಾದ್ರೆ ಏನು ಮಾಡಬೇಕು. ಯಾಕೆಂತಂದರೆ ಯಾವಾಗೂ ಏನಂದರೆ ಬಾಬು ಸರ್ ಅನ್ನೋ ಒಂದು ಜೀವ ಏನು ಅಂತಂದರೆ ಯಾರೇ ಬರಲಿ ಏನೇ ಮಾಡಲಿ ಅವ್ರು ಎಂಥವರೇ ಆಗಿರಲಿ ಅವ್ರಿಗೊಂದು ಒಳ್ಳೆ ದಾರಿಯನ್ನು ತೋರಿಸ್ಕೊಡುವಂತಹ ಒಂದು ಸಹೃದಯ ನಿರ್ಮಾಪಕ. ಸೊ ಫಸ್ಟು ನಾನು ಅವರು ಚಂದನ್ ಸರ್ ತೋರಿಸಿದ ನಂತರನೇ ಮಾರನೇ ದಿವಸ ನಾನು ಬಾಬು ಸರ್ ಹತ್ರ ಹೋಗಿದ ತಕ್ಷಣ ಹೀಗಿದೆ, ನಂಗೆ ಏನಾದ್ರು ಒಂದು ಮಾತನ್ನ ಹೇಳ್ಬೋದಾ, ಚಂದನ್ ಸರ್ ತೋರಿಸಿದ್ಯಮ್ಮ, ತೋರಿಸು ಅಂತ ಹೇಳಿದ್ದು ಅವರೇ, ತೋರಿಸಿದ್ಯಮ್ಮ ಆಮೇಲೆ ತೋರಿಸ್ದೆ ಅಂತಂದೆ. ಅದಾದಮೇಲೆ ಅವರು ಮಾತಾಡಿ ಒಂದು ಹಂತದವರೆಗೂ ಎಲ್ಲವನ್ನೂ ತರ್ತಿರ್ಬೇಕಾದ್ರೇ ನನಗೆ ಸಂಜೀವ್ ಸರ್ ಅವರ ಪರಿಚಯ ಆಗತ್ತೆ. ಅದು ಕೂಡ ನನಗೆ ಮಾಡಿಕೊಟ್ಟಿದ್ದು ಬಾಬು ಸರ್. ಅವ್ರು ಹೇಳಿದ್ದೇನು ಅಂತಂದರೆ ಎಲ್ಲರೂ ವೈಲೆನ್ಸ್ ಅಂತ ಇದ್ದಾರೆ, ಒಂದ್ಸತಿ ನಿನ್ನ ಸಿನಿಮಾವನ್ನು ಇವ್ರಿಗೆ ತೋರಿಸು, ಅವರು ತುಂಬಾ ಅನುಭವಿ, ಅವರು ಸಿನಿಮಾವನ್ನು ಒಂದ್ಸರಿ ನೋಡಲಿ ಅಂದಾಗ ಪ್ರೊಜೆಕ್ಷನ್ ರೂಮಲ್ಲೋ ಅಲ್ಲೋ ಇಲ್ಲೋ ನಾನು ಎಲ್ಲೂ ತೋರಿಸ್ದೆ. ನಮ್ಮ ಒಂದು ಪೆನ್ ಡ್ರೈವಲ್ಲಿ ನಾನು ಇಡೀ ಸಿನಿಮಾವನ್ನು ಹಾಕೊಂಡು ಹೋಗಿ ನಾನು ಸಂಜೀವ್ ಸರ್ ಮನೆಯಲ್ಲಿ ಬೆಳಗಿನ ಜಾವ 8 ಗಂಟೆ 8:15ಗೆ ಅಕ್ಕಿ ರೊಟ್ಟಿ ಕೊಟ್ಟರು, ಎಲ್ಲವೂ ಆಯಿತು, ಕಾಫಿ ಕುಡಿದ್ವಿ, ಎಲ್ಲವನ್ನು ಮಾಡಿ ಸಿನಿಮಾವನ್ನು ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ 10:00ವರೆಗೆ ನಾನು ಒಂದು ಮಗುವನ್ನು ನೋಡಿದೆ.
ಮಗು ಅಂತಂದರೆ ಅವರಿಗೆ ಆ ಜೀವಕ್ಕೆ ಅಷ್ಟು ವೃದ್ಧಾಪ್ಯದಲ್ಲಿದ್ದರೂ ಕೂಡ ಎಲ್ಲವೂ ಆಗಿದ್ರೂ ಕೂಡ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಆಫ್ಟರ್ 20 years ಐ ಸಾ ಕೆ.ವಿ. ರಾಜು ಆನ್ ಸ್ಕ್ರೀನ್ ಅಂತಂದ್ರು. ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಲ್ಲೋ ಬಂದು ಗುರುಗಳು ಕನೆಕ್ಟ್ ಆದ್ರಲ್ಲ ಅಂತ ಅಂದ್ಬಿಟ್ಟು ನಿಜನಾ ಸರ್, ಆರ್ ಯು ಹ್ಯಾಪಿ ಸರ್ ಅಂತಂದೆ. ನೋ ರವಿ, ಎಲ್ಲೂ ಕೂಡ ನೀನು ಒಂದು ಕಡೆ ಬ್ರೀತ್ ಮಾಡೋಕ್ಕೂ ಒಂದು ಸಣ್ಣ ಕಣ್ಣು ಒಂದ್ಸಲಿ ಆ ಮಿಡ್ಕ ಕೂಡ ನೀನು ಅವಕಾಶ ಕೊಟ್ಟಿಲ್ಲ. ಸಿನಿಮಾನ ಹಾಗೆ ಕರ್ಕೊಂಡೋಗಿದ್ಯಾ, ತುಂಬ ಜೋರವಾಗಿದೆಪ್ಪ ಅಂತಂದ್ರು. ಈಗ ನಾನು ಕೇಳೋದೇನು ಅಂತಂದರೆ, ಆ ಒಂದು ಇದರಲ್ಲಿ ಇದ್ದಂತಹ ಆ ವ್ಯಕ್ತಿಗೂ ಕೂಡ ಆ ಸಿನಿಮಾ ಎಲ್ಲೋ ಒಂದು ಎಮೋಷ್ನಲ್ ಕಂಟೆಂಟ್ ಆಗಿ ಎಲ್ಲೋ ಒಂದು ಕ್ಲೈಮ್ಯಾಕ್ಸಲ್ಲಿ ಹೋಗಿ ಟಚ್ ಮಾಡಿದೆ ಅಂತಂದರೆ ಖಂಡಿತವಾಗ್ಲೂ ಅಲ್ಲಿ ನಾನು ಹೊರಗಡೆ ಬಂದು ಬಾಬು ಸರ್ ಫೋನ್ ಮಾಡ್ತೀನಿ, ಅಣ್ಣ ಅವ್ರ ಪಿಕ್ಚರ್ ನೋಡಿದ್ರು, ತುಂಬ ಖುಷಿ ಪಟ್ಟರು. ಬಟ್ ಏನಾಗುತ್ತೆ, ಕೆಲವ್ರು ಏನು ಅಂದರೆ ನಮ್ಮ ಮುಂದೆ ಒಂಥರ ನಗ್ನಗ್ತ ಮಾತಾಡ್ತಾರೆ, ಹಿಂದ್ಗಡೆ ಒಂಥರ ಬೇರೆ ಥರ ಮಾತಾಡಿರ್ತಾರೆ. ದಯವಿಟ್ಟು ಒಂದು ಸರಿ ನೀವು ಸಾರ್ ಹತ್ರ ಮಾತಾಡ್ತೀರಾ, ಅವ್ರಿಗೆ ಏನು ಅನ್ಸುತ್ತೆ ನೀವು ಕೇಳ್ತೀರಾ ಅಂದಾಗ ಹೀಗೆ ಹೆಸ್ ಗಿವ್ ದ ಸೇಮ್ ಆನ್ಸರ್. ಬಾಬು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ, ತುಂಬ ಖುಷಿ ಪಟ್ಟೆ ನಾನು. ಕೆ.ವಿ. ರಾಜನ್ ನೋಡ್ದಂಗೆ ಆಯ್ತಪ್ಪ, ತುಂಬ ಖುಷಿ ಪಟ್ಟೆ, ಚೆನ್ನಾಗಿದೆ ಬಾಬು, ಈಗ ಎಲ್ಲಿವರೆಗೂ ತೊಗೊಂಡೋಗ್ತಾ ಇದ್ದೀರಾ ಈ ಸಿನಿಮಾನ ಅಂದಾಗ ಆಗ ಬಾಬು ಸರ್ ಸ್ವಲ್ಪ ಧೈರ್ಯ ಮಾಡಿ ಅದನ್ನು ಚಂದನ್ ಸರ್ಗೆ ಹೇಳಿ, ನೀವೊಬ್ಬರೇ ಅಲ್ಲ ಇನ್ನೊಂದಿಬ್ಬರು ನೋಡಿದ್ದಾರೆ, ಎಲ್ಲರೂ ಖುಷಿ ಪಟ್ಟಿದ್ದಾರೆ, ಎಲ್ಲರೂ ಕೈ ಜೋಡಿಸಿ ಇದನ್ನು ಮುಂದಕ್ಕೆ ತೊಗೊಳೋಣ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಒಂದಷ್ಟು ವಿಷಯಗಳನ್ನೆಲ್ಲ ಮುಗಿಸ್ಕೊಂಡು ತದನಂತರ ಆ್ಯಸ್ ಇಟ್ ಈಸ್ ಇಡೀ ಟೀಮ್ ನಮ್ಮ ಹಿಂದೆ ನಿಂತಿದೆ. ಆ ಕಡೆಯಿಂದ ಎಡಭಾಗದಿಂದ ಹಿಡಿದು ಬಲಭಾಗದ ತುದಿವರೆಗೂ ಸಾಲದ್ದಕ್ಕೆ ದೂರದಲ್ಲಿರೋ ಎಲ್ಲೋ ಪ್ರವೀಣನವರು, ಕೋಟೆ ಪ್ರಭಾಕರನವರು ಎಲ್ಲರೂ ಕೈ ಜೋಡಿಸಿದ್ರು. ಕೈ ಜೋಡಿಸಿದ ನಂತರ ಇವತ್ತು ಹಂತವಾಗಿ ಆಗೋಗ್ತದೆ. 25ನೇ ತಾರೀಕು ಶುರು ಮಾಡಿದ್ವಿ ನಮ್ಮ ಪಬ್ಲಿಸಿಟಿ ಕೆಲಸ. ಇವತ್ತು ಆಲ್ರೆಡಿ 28ಕ್ಕೆ ಬಂದ್ಬಿಟ್ವಿ. 3 ದಿವಸ ಮುಗ್ದೈತೆ, ಇನ್ನು ಮುಗ್ದೋದ್ರೆ 8ಕ್ಕೆ ಬರುತ್ತೆ. 8 ಆಗಿದ ತಕ್ಷಣ ಸಿನಿಮಾ ರಿಲೀಸ್ ಆಗೋಗುತ್ತೆ. ಅದೊಂದು ಇತಿಹಾಸ ಆಗುತ್ತೆ. ಬಟ್ ಖುಷಿ ಏನು ಅಂತಂದರೆ, ಸಮ್ವೇರ್ ವಿ ಆರ್ ಗೆಟಿಂಗ್ ಕ್ಲೋಸರ್. ಎಷ್ಟು ಹತ್ತಿರ ಬರ್ತಾ ಇದ್ದೀವೋ ಅಷ್ಟು ನಾವು ಒಂಥರ ಎಲ್ಲರ ಮುಖದ ಮೇಲೆ ಒಂದು ನಗು ಇದೆ. ಆ ಒಂದು ದುಗುಡ ಅದು ತುಂಬ ದೂರದಲ್ಲಿ ಬಿಸಾಕಿದ್ದೇವೆ. ಯಾಕೆಂತಂದರೆ ಫಸ್ಟು ನಾವು ಸಿನಿಮಾ ನೋಡಿದಾಗ ನಮಗೊಂದು ಖುಷಿ ಇರುತ್ತೆ, ಬಟ್ ನೋಡ್ತಾ ಬೇರೆಯವರು ಅದನ್ನು ಆಶೀರ್ವಾದ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ನಾನು ನನ್ನ ನಿರ್ದೇಶಕರಾದಂತಹ ನನ್ನ ಗುರುಗಳಾದಂತಹ ನಾಗಣ್ಣ ಸರ್ನ ಕೂಡ ನಾನು ವೇದಿಕೆ ಮೇಲೆ ಬರ್ಮಾಡ್ಕೋತೀನಿ. ಬನ್ನಿ ಡಾಕ್ಟರ್ ಸರ್, ಪ್ಲೀಸ್ ಬನ್ನಿ ಡಾಕ್ಟರ್ ಸರ್, ಬನ್ನಿ. ತುಂಬಾ ಹೆಂಗಾಗ್ಬಿಟ್ಟಿದ್ದಾರೆ ನಾಗಣ್ಣವ್ರು, ಗೊತ್ತೇ ಸಿಗಲ್ಲ. ಎಸ್, ಅವತ್ತು ಸಂಜೀವ್ ಸರ್ ಜೊತೆ ನನ್ನ ಬೆನ್ನೆಲುಬಾಗಿ ನಿಂತು ಇಡೀ ಸಿನಿಮಾವನ್ನು ನೋಡಿದ್ದು ಕೂಡ ನಾಗಣ್ಣ ಸರ್ ಕೂಡ ಕೂತ್ಕೊಂಡ್ರು, ಸಿನಿಮಾವನ್ನು ನೋಡಿದ್ರು. ಯಾಕೆ ಅಂತಂದರೆ ನಾವೇನೋ ವೈಲೆಂಟ್ ಸಿನಿಮಾ ಮೇಕರ್ಸ್, ನಾವೇನೋ ತುಂಬ ಬೇರೆ ಥರನೇ ಮಾಡ್ತೀವಿ, ನಾಗಣ್ಣ ಸರ್ ಇಸ್ ಅ ವೆರಿ ಸೆಟಲ್ಡ್ ಆ್ಯಂಡ್ ವೆರಿ ಅದೇನೋ ಹೇಳ್ತಾರಲ್ಲ ನೀಟ್ ಆದಂತಹ ಒಂದಷ್ಟು ಕಮರ್ಷಿಯಲ್ ಸಿನಿಮಾಸ್ಗಳನ್ನ ಕೊಟ್ಟು ಸಕ್ಸಸ್ ಕೊಟ್ಟಂತಹ ನಿರ್ದೇಶಕರು. ಅವರು ಕೂಡ ನೋಡಲಿ ಅಂತ ಹೇಳಿ ದಯವಿಟ್ಟು ನೀವು ಬನ್ನಿ ಅಂತ ಹೇಳಿ ಸಂಜೀವ್ ಸರ್ ಮನೇಲಿ ಅವತ್ತು ನಾನು, ಸಂಜೀವ್ ಸರ್ ಮತ್ತು ನಾಗಣ್ಣ ಸರ್ ಎಲ್ಲ ನೋಡಿದ್ವಿ. ನಾಗಣ್ಣ ಸರ್ 1-2 ಮಾತುಗಳನ್ನ ಆಡಿದ್ಮೇಲೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನಮಸ್ಕಾರ. ಮೊದಲು ಕ್ಷಮೆ ಇರಲಿ, ಪ್ರೆಸ್ ಮೀಟಿಂಗ್ ಲೇಟಾಗಿ ಬಂದಿದ್ದಕ್ಕೆ, ಮಾಧ್ಯಮದವ್ರಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ. ಕೆಲಸದ ಒತ್ತಡ ಇರುತ್ತೆ, ಗೊತ್ತಿರುತ್ತೆ ನಮಗೆ. ಯೂಶ್ವಲಾಗಿ ಹೇಳೋದು ಟ್ರಾಫಿಕ್ ಪ್ರಾಬ್ಲಮ್ಮು ಅಂತ ಹೇಳ್ತೀವಿ. ಇವತ್ತಿನ ದಿವಸ ಈಗ ರಿಲೀಸಿಗೆ ರೆಡಿ ಆಗಿದೆ, ಏಪ್ರಿಲ್ 10ಕ್ಕೆ ಗ್ಯಾಂಗ್ಸ್ ಆಫ್ UK ಅಂತ. ಸೊ ಈ ರವಿ ಶ್ರೀವತ್ಸ ಅಂದ ತಕ್ಷಣ ಟೈಗರ್ ಮಂಜಣ್ಣ ವೆಲ್ಕಮ್. ಮಂಜಣ್ಣ ಬನ್ನಿ. ಸೊ ನೈಸ್, ಬನ್ನಿ. ಗಂಡುಗಲಿ ಚೇತನ್ ಪುಣ್ಯ ಮಾಡಿದೆ ಇವತ್ತು ಎಲ್ಲ ಘಟನೆ ಏನಂದರೆ, ಒಂದು ನಿರ್ದೇಶಕನಿಗೆ ಇನ್ನೊಬ್ಬ ನಿರ್ದೇಶಕ ಸಾಥ್ ಕೊಡೋದು, ಆಮೇಲೆ ಒಬ್ಬ ನಿರ್ಮಾಪಕನಿಗೆ ಇನ್ನೊಬ್ಬ ನಿರ್ಮಾಪಕ, ಮತ್ತು ಒಬ್ಬ ನಿರ್ಮಾಪಕನಿಗೆ ಒಬ್ಬ ಡಿಸ್ಟ್ರಿಬ್ಯೂಟ್ರು, ಪ್ರೊಡ್ಯೂಸರ್ ಕಮ್ ಡಿಸ್ಟ್ರಿಬ್ಯೂಟ್ರು ರೈಟ್ ಟು ಲೆಫ್ಟಲ್ಲಿ ಇಬ್ಬರು ಇಲ್ಲಿದ್ದಾರೆ, ಪ್ಲಸ್ ಎಕ್ಸಿಬ್ಯೂಟ್ರ್ ಬೇರೆ ಎಲ್ಲ ಸಾಥ್ ಕೊಡೋದಿದೆಯಲ್ಲ ಭಾಳ ಕಷ್ಟ. ಇವತ್ತಿನ ದಿವಸ ಸಿನಿಮಾ ಮಾಡೋದು ಎಷ್ಟು ಇದಿದೆಯೋ, ರಿಲೀಸ್ ಮಾಡೋದು 4ರಷ್ಟು ಅಲ್ಲ 10ರಷ್ಟು ಕಷ್ಟ ಇದೆ. ಆ ಕಷ್ಟದಲ್ಲಿ ಕೈ ಹಿಡಿಯೋದಿದೆಯಲ್ಲ, ಅದು ನಿಜವಾಗ್ಲೂ ಭಾಳ ಸಂತೋಷದ ವಿಷಯ ಇವತ್ತು ರವಿ ಜೊತೆ ಇದ್ದಾರೆ. ಯಾಕಂದರೆ ರವಿ ನನ್ನ ಜೊತೆ ಕೆಲಸ ಮಾಡಿ, ಅವ್ರ ತಂದೆಯವರು ನನ್ನ ಜೊತೆ ಕೆಲಸ ಮಾಡಿ ಎಲ್ಲ ಇವತ್ತಿನ ದಿವಸ ಒಬ್ಬ ನಿರ್ಮಾಪಕನಾಗಿ ನಿಮ್ಮ ಮುಂದೆ ಬಂದಿದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆಯ ಬೆಳವಣಿಗೆ ಅದು. ಯಾಕಂದರೆ ಒಬ್ಬ ಡೈರೆಕ್ಟ್ರು ಸಿನಿಮಾ ಮಾಡೋದಿದೆಯಲ್ಲ ಭಾಳ ಕಷ್ಟ. ಯಾವತ್ತಿದ್ದು ನಿರ್ಮಾಪಕನ ಜೊತೆ ಸೇರಿಕೊಂಡು
ನನಗೆ ಇದು ಬೇಕು ಅದು ಬೇಕು ಅಂತೆಲ್ಲ ಹೇಳ್ಕೊಂಡು ಕಥೆಯನ್ನು ಮಾಡಿಕೊಂಡು ಸಿನಿಮಾ ಮಾಡೋದು ಅದು ಬೇರೆ ರೀತಿ. ಆದರೆ ತಾನೇ ನಿರ್ಮಾಪಕನಾಗಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಂದು ಟೀಮನ್ನು ಕಟ್ಕೊಂಡು ಅದನ್ನು ಸಿನಿಮಾ ಮಾಡೋದಿದೆಯಲ್ಲ ಭಾಳ ಕಷ್ಟ. ಅದಕ್ಕೆ ಅವ್ರ ಜೊತೆ ಇರ್ತಕ್ಕಂಥ ಟೀಮಲ್ಲಿ ಇರ್ತಕ್ಕಂಥ ಆರ್ಟಿಸ್ಟ್ಗಳಾಗಿರ್ಬೋದು, ಟೆಕ್ನಿಷಿಯನ್ಸ್ಗಳಾಗಿರ್ಬೋದು, ಎಲ್ಲರೂ ಅವ್ರ ಜೊತೆ ಸೇರಿಕೊಂಡು ಇದು ನನ್ನ ಸಿನಿಮಾ, ಇದು ನಮ್ಮ ಸಿನಿಮಾ ಅಂತ ಹೇಳಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಾನು ನೋಡಿದ್ದೀನಿ. ಅವ್ರ ಜೊತೆ ಟೀಮ್ ಜೊತೆ ಸೇರಿದಾಗ ಅಲ್ಲಿ ಒಂದೆರಡು ಮೂರು ಸರಿ ಮಾತಾಡಿದಾಗ ರವಿಯವರು ಹೇಳ್ತಿದ್ರು, ಅವ್ರ ಫ್ರೆಂಡ್ಸ್ಗಳೆಲ್ಲ ಹೇಳ್ತಿದ್ರು, ಅಣ್ಣ ಭಾಳ ಕಷ್ಟಪಟ್ಟು ಮಾಡಿದಾರಣ್ಣ ನಮ್ಮ ಗುರುಗಳು ರವಿಯವರು ಅಂತೆಲ್ಲ ಹೇಳ್ತಿದ್ದಾರೆ ಅಂತ. ಆಮೇಲೆ ರವಿ ಶ್ರೀವತ್ಸ ಅಂದ ತಕ್ಷಣ ಕೊನೆಗೆ ಏನಾಗುತ್ತೆ ಅಂದರೆ, ಒಂದು ಸಿನಿಮಾ ಮಾಡಿದಾಗ ಸೆನ್ಸಾರ್ಗೆ ಬಂದಾಗ, ಸೆನ್ಸಾರ್ ಸರ್ಟಿಫಿಕೇಷನ್ಗೆ ಬಂದಾಗ ಏನು ಹೇಳ್ತಾರೆ, ವೈಲೆನ್ಸ್ ಇದೆ ಅಂತ ಹೇಳ್ತಾರೆ. ಸೊ ಆದರೆ ಏನು ಅಂತಂದರೆ ಇವತ್ತಿನ ದಿವಸ ವೈಲೆನ್ಸ್ ಅನ್ನೋದು ಕತೆಗೆ ಅನುಗುಣವಾಗಿ ಏನಿದೆಯೋ ಅದಿದೆ ಅಂತ. ಇವತ್ತಿನ ದಿವಸ ನಾವು ಬೇರೆ ಭಾಷೆ ಬಗ್ಗೆ, ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ, ಅದರಲ್ಲಿ ವೈಲೆನ್ಸ್ ಇದೆ, ಇದರಲ್ಲಿ ವೈಲೆನ್ಸ್ ಇದೆ ಅಂತ ಹೇಳ್ತೀವಿ. ಅದರಲ್ಲಿ ಹೆಚ್ಚು ವೈಲೆನ್ಸ್ಗಳಿರ್ತದೆ. ಸೊ ಕಮರ್ಷಿಯಲ್ ಸಿನಿಮಾ ಅಂತ ಅಂದಾಗ ವೈಲೆನ್ಸ್ ಅನ್ನೋ ಇರ್ತಕ್ಕಂಥದ್ದೊಂದು ಕಾಮನ್ ಫ್ಯಾಕ್ಟ್. ಆದರೆ ಎಷ್ಟು ಇರಬೇಕು, ಏನಿರಬೇಕು ಅನ್ನೋದು ಕೂಡ ಒಂದು ಅದು ಆಡಿಯನ್ಸಿಗೆ ಬಿಟ್ಟ ವಿಷಯ ಅದು. ಆದರೆ ಇದನ್ನು ಅಚ್ಚುಕಟ್ಟಾಗಿ ಸಿನಿಮಾವನ್ನು ಮಾಡಿ ಆ ವೈಲೆನ್ಸ್ ಆಗಿರ್ಬೋದು ಏನು ಅನ್ನೋದನ್ನು ಇಲ್ಲದೆ ಅದನ್ನು ನೀಟಾಗಿ ಸೆನ್ಸಾರಿಂದ ಆಚೆ ತೊಗೊಂಬಂದು ಈ ಸಿನಿಮಾವನ್ನು ರವಿಯವರು ತೊಗೊಂಬಂದು ಅಲ್ಲೇ ಗೆದ್ದಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಆಲ್ರೆಡಿ ಆಸ್ ಒನ್ ಫ್ರಮ್ ಧೈರ್ಯ ಅಲ್ಲಿಂದನೇ ಗೆದ್ದಿದ್ದಾರೆ ಅವರು ರವಿಯವರು. ಈ ಸಿನಿಮಾವನ್ನು ಅವರು ಭಾಳ ಆಸೆಯಿಂದ, ಪ್ರೀತಿಯಿಂದ, ಭಾಳ ಶ್ರದ್ಧೆಯಿಂದ, ಒಂದು ಪ್ಯಾಷನ್ ಅಂತಾರಲ್ಲ, ಆ ಪ್ಯಾಷನ್ನ ಇಟ್ಕೊಂಡು ಅವ್ರು ಸಿನಿಮಾವನ್ನು ಮಾಡಿದ್ದಾರೆ. ನಾನು ಸಿನಿಮಾ ನೋಡಿದೆ. ಸಿನಿಮಾ ನೋಡಿದ್ಮೇಲೆ ನನಗೆ ಭಾಳ ಇಷ್ಟವಾಗಿದ್ದು ಕ್ಲೈಮ್ಯಾಕ್ಸ್ ನನಗೆ ಇಷ್ಟ ಆಗಿದ್ದು. ಕ್ಲೈಮ್ಯಾಕ್ಸಲ್ಲಿ ಯಾತಕ್ಕೆ ಆ ಒಂದು ಜೀವ ಕಾಯ್ತಾ ಇರುತ್ತೆ, ಆ ಜೀವದ ಆಸೆಯನ್ನು ತೀರಿಸ್ಕೊಳ್ಳೋದಕ್ಕೆ ಇರುವಂಥದ್ದು ಇದೆಯಲ್ಲ, ಆ ಕ್ಲೈಮ್ಯಾಕ್ಸು ಅಲ್ಲಿ ಪರ್ಫಾರ್ಮ್ ಮಾಡಿರ್ತಕ್ಕಂಥ ಆರ್ಟಿಸ್ಟ್ಗಳು ನಿಜವಾಗ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಅದನ್ನು ಎಡಿಟಿಂಗು ಅಷ್ಟೇ, ನೀವು ಎಡಿಟಿಂಗ್ ಪಾರ್ಟ್ ಇದೆಯಲ್ಲ, ಕಟಿಂಗ್ಸ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಅದನ್ನು ಈಸ್ ವೆರಿ ವೆಲ್ ಎಕ್ಸಿಕ್ಯೂಟೆಡ್. ಕ್ಯಾಮ್ರಾಮನ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು. ಅದನ್ನು ನಮ್ಮ ಸಂಜೀವಣ್ಣ ಹೇಳ್ದಂಗೆ ಕೆ ವಿ ರಾಜು ಅವ್ರು ಸ್ಟೈಲ್ ಮಾಡಿಬಿಟ್ಟಿದ್ಯಪ್ಪ ನೀನು, ಅವ್ರ ಗುರುಗಳ ಸ್ಟೈಲಲ್ಲಿ ಅಂತ ಹೇಳ್ತಿದ್ರು. ಅದು ನಿಜವಾಗ್ಲೂ ಕಾಣ್ತದೆ. ಯಾಕಂದರೆ ಒಂದು ನಿಮಿಷವೇ ನಿಮಗೆ ಗ್ಯಾಪ್ ಕೊಡೋದೆ ಸಿನಿಮಾ ಭಾಳ ಫಾಸ್ಟಾಗಿ ಹೋಗ್ತಾ ಇರ್ತದೆ ಸಿನಿಮಾ. ಆ ಸಿನಿಮಾ ನೋಡಿ ನನಗೆ ಅದು ಸಿನಿಮಾ ನೋಡಿದಾಗ ಒಟ್ಟಾರೆ ಒಂದು ಫ್ಯಾಕ್ಟಲ್ಲಿ ನಾನು ನೋಡಿದಾಗ ಅದು ಕ್ಲೈಮ್ಯಾಕ್ಸ್ ನನಗೆ ತುಂಬ ಇಷ್ಟ ಆಯ್ತು. ನಾನು ರವಿಗೆ ಓಪನ್ ಆಗಿ ಹೇಳಿದೆ, ನಾನು ಕ್ಲೈಮ್ಯಾಕ್ಸ್ ಇಸ್ ರಿಯಲಿ ಗುಡ್. ಯಾಕಂದರೆ ಆ ಒಂದು ಲಾಸ್ಟ್ 10 minutes ಇದೆಯಲ್ಲ, ಇಟ್ ಕೀಪ್ಸ್ ದಿ ಆಡಿಯನ್ಸ್ ಅಂತ ಚೇರಲ್ಲಿ ಕೂಡಿಸುತ್ತಪ್ಪ, ನನಗೆ ಇಷ್ಟ ಆಯಿತು ಅಂತ ಹೇಳಿದ್ದೀನಿ. ಸೊ ಇದರಿಂದ ಪಿಕ್ಚರ್ ನಿಜವಾಗ್ಲೂ ಚೆನ್ನಾಗಾಗುತ್ತೆ, ರೀಚ್ ಆಗುತ್ತೆ ಅನ್ನೋ ನಂಬಿಕೆ ನಮಗೂ ಇದೆ, ನಮ್ಮ ಡಿಸ್ಟ್ರಿಬ್ಯೂಟರ್ಗಳಿಗೂ ಇದೆ. ಸೊ ಐ ವಿಶ್ ಯು ಗುಡ್ ಲಕ್ ಫಾರ್ ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ರವಿ ಶ್ರೀವಾಸ್ತವಕ್ಕೆ ಯಾವಾಗಲೂ ಬರೀತಿದ್ರು, ಏನು ವೆರಿಲಿ ಬರೆಯೋರು, ಹೆಂಗೆ ಬರೆಯೋರು, ಹಂಗಿರ್ಬೇಕು. ಕೊನೆ ಪ್ರೊಡಕ್ಷನ್ ಬಂದಾಗ ನಾನೇ ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ಚೆನ್ನಾಗಿ ಬರೆದ್ರು. ಮಾಡ್ತಾ 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 ಪಾಪ ಖರ್ಚು ಬೇರೆ ಆಗಿದ್ದರೆ ಡಬಲ್ ಆಗಿರೋದು, ಅವರೇ ಎಲ್ಲ ಉಳ್ಕೊಂಡು ಅವರೇ ಕರ್ಸ್ಕೊಂಡಕ್ಕೆ ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆ ಅಂದರೆ ಒಂದು 50 ಲಕ್ಷ ಕಮ್ಮಿ ಇರೋದು, ಇನ್ನೇನು ಮಾಮೂಲಿ ಎಲ್ಲ ಜಾಸ್ತಿನೇ ಆಗಿದೆ. ತುಂಬ ಚೆನ್ನಾಗಿ ಮಾಡಿದರೆ, ನಿಜವಾದ ನೈಜ ಘಟನೆ ಆಧಾರಿತ ಮಾಡೋ ಸಿನಿಮಾ. ಇತ್ತೀಚೆಗೆ ದುಲಂದರ್ ನೋಡಿದ್ರಿ, ಅದು ವೈಲೆನ್ಸ್ ಎಷ್ಟಿದೆ, ಸೈಲೆಂಟಾಗಿ ನೋಡೋದು. ಈಗ ಇದನ್ನು ಅಷ್ಟೇ, ಇವಕ್ಕೆ ವೈಲೆನ್ಸ್ ಜಾಸ್ತಿ ಇದ್ದರೂ ಸೈಲೆಂಟಾಗಿ ನೋಡೋದು. ಯಾಕೆಂದರೆ ಇದು ರಿಯಲ್ ಸ್ಟೋರಿ, ತುಂಬ ಚೆನ್ನಾಗಿ ಮಾಡಿದೆ, ಚೆನ್ನಾಗಿ ನಾನು ನೋಡಬೇಕು. ನಮ್ಮ ಸಿನಿಮಾನೋ ಚೆನ್ನಾಗಿ ಮಾಡಿದರೆ ತುಂಬ ಲೇಟ್ ಆಗೋಯ್ತು. ಆ್ಯಕ್ಚುಲಿ ನಾನು ಯುಗಾದಿ ಬುದ್ಧಿನೇ ಬಿಡಿ ಅಂತ ಹೇಳಿದೆ. ಕನ್ನಡ ಸಿನಿಮಾ ಇರಲಿಲ್ಲ, ಒಂದೇ ಒಂದು ಸಿನಿಮಾ ಆಯಿತು, ಬಿಟ್ಟಿದ್ರೆ ಚೆನ್ನಾಗಿತ್ತು. ಇಲ್ಲಿ ನಮ್ಮೆಲ್ಲರಿಗಿಂತ ಇವಾಗ ಎಲ್ಲ ಆಯ್ತು ಬಿಡಿ, ಮದುವೆ ಆಯಿತು, ಮಗು ಆಯಿತು, ನಾಮಕರಣ ಆಯಿತು. ಅದಕ್ಕೆ ಧೈರ್ಯವಾಗಿರ್ಬೇಕಂತ ಮಿಸ್ಟರ್ ಚಂದನ್ ಸುರೇಶ್ ಅವರು ಸುಮ್ಮನೆ ಕತ್ಬಗಿಸ್ಬಿಟ್ಟು ನಾವು ಥಿಯೇಟ್ರ್ ಸಿಕ್ಕಿಲ್ಲ ಅದು ಮಾಡಬೇಡಪ್ಪ, ಹೆಂಗೆ ಧೈರ್ಯವಾಗಿ ವೈಲೆನ್ಸ್ ಐತೆ ಹಂಗೇ ಮಾಡಬೇಕು. ಅವ್ನು ದುಡ್ಡು ಕೊಡಲ್ಲ, ಅವನು ಕಾಸು ಇದ್ರೆ ತಾನು ಕೊಡು, ಕಾಸೇ ಕೊಡಲ್ಲ. ಓವರ್ ಮಾಡುವ ದಯವಿಟ್ಟು ಕರೆಕ್ಟಾಗಿ ಥಿಯೇಟ್ರ್ ಸೆಟಪ್ ಮಾಡೋದು ಜನ ಕೊಡ್ತಾರೆ, ಏನು ತಲೆ ಕೆಡಿಸ್ಕೊಬೇಡ. ನೀನು ಏನಿದ್ರು ದಯವಿಟ್ಟು ಧೈರ್ಯವಾಗಿ ಅಲ್ಲಿ ಬೇಡ ಭಯ್ಯ, ಇಲ್ಲಿ ಬೇಡ ಭಯ್ಯ, ಅಲ್ಲಿ ಬೇಡ ಭಯ್ಯ ಅಂದರೆ ಅವನ್ನೆಲ್ಲ ಅಲ್ಲೇ ಮನೇಲಿ ಇರಬೇಕಂತ. ಪಿಕ್ಚರ್ ಮಾಡೋಕ್ಕಿಂತ ರಿಲೀಸ್ ಮಾಡೋಕ್ಕಿಂತ ಸುಮ್ಮನೆ ಮನೆ ಡಬ್ಬದಲ್ಲಿ ಇಟ್ಕೊಂಡು ಒಳ್ಳೇದು ಇರ್ತದೆ. ಧೈರ್ಯವಾಗಿ ಎಲ್ಲ ಕಡೆ ಎಲ್ಲಿ ಸಿಗ್ತದೆ ರಿಲೀಸ್ ಮಾಡಿ, ಚೆನ್ನಾಗಿ ರಿಲೀಸ್ ಮಾಡಿ. ಎಲ್ಲ ಹೇಳ್ತಾರೆ ಸಿನಿಮಾ ಚೆನ್ನಾಗಿ ಪಬ್ಲಿಸಿಟಿ ಮಾಡಿಲ್ಲ ಅಂತ, ಎಲ್ಲ ಮಾಡೇ ಮಾಡ್ತಾರೆ. ಇತ್ತೀಚೆಗೆ ಜನಗಳು ಕೆಲವು ಸಿನಿಮಾಗಳು ನೋಡೋಕ್ಕೆ ಬರ್ತಾಯಿಲ್ಲ. ಸಿನಿಮಾ ಇಂಡಸ್ಟ್ರಿ ತುಂಬ ಕಡಿಮೆ ಆಗ್ತದೆ. ಇವತ್ತಿನ ಹೊಸೂರಿಂದಲೇ ಸಿನಿಮಾ ಬರ್ತಾ ಇರೋದು. ಯಾಕೆಂದರೆ ಇವತ್ತು ಎಲ್ಲ ಟೆಕ್ನಿಷಿಯನ್ಗಳು
ಏನು ಕೇಳ್ತಿದ್ರೆ ಬಾಯಿಗೆ ಬಂದಾಗ ಕೇಳೋರು. ನೀವು ಕೇಳೋರು ಏನು ಕೊಡುತ್ತೋ ಅದು ಮಾಡುವಂಥ ಪರಿಸ್ಥಿತಿ ಬಂದುಬಿಡ್ತೀವಿ. ಯಾಕೆಂದರೆ ನಿರ್ಮಾಪಕರು ದುಡ್ಡು ಬರ್ತಾ ಇಲ್ಲ. ಯಾಕೆಂದರೆ ನಿಮಗೆ ಎಲ್ಲ ಮಾಧ್ಯಮದವ್ರು ಗೊತ್ತು, ಹಾಕಿರೋ ಕಾಸು ಯು ಕಾಸು ಬಂದಿಲ್ಲ, ನಾವೇನು ಮಾಡೋಣ. ಈಗ ನಾವು ಒಂದು ಸಿನಿಮಾ ಮಾಡ್ತಾ ಇದೆ, ನವಂಬರಲ್ಲೋ ಡಿಸೆಂಬರಲ್ಲಿ ರಿಲೀಸ್ ಮಾಡಿದೆ, ನಾನು ಮರ್ತು ಬಿಟ್ಟಿವೆ. ಹಾಕಿರೋ ಕಾಸೆಲ್ಲ ಪ್ರಿಂಟ್ ಕಾಸಾಗೋದು ಹೊಂಟೋಯ್ತು. ನನ್ನಂತವನಿಗೆ 50 ಸಿನಿಮಾ ಮಾಡ್ದಂಗೆ ಹೋಯ್ತು. ಏನು ಮಾಡೋಕೆ? ಅದಕ್ಕೆ ಧೈರ್ಯವಾಗಿರಬೇಕು, ತಡ್ಕೊಳ್ಳೋ ಶಕ್ತಿ ಇರಬೇಕು. ನಮ್ಮ ಟೆಕ್ನಿಷಿಯನ್ ನಾನು ದಯವಿಟ್ಟು ಮನವಿ ಮಾಡ್ತೀನಿ, ಪಾಪ ನೀವೆಲ್ಲ ತುಂಬ ಕಷ್ಟಪಡ್ತೀವಿ. ಏನೋ ಸಣ್ಣ ಪುಟ್ಟ ಕಾಸಿಸ್ಕೊಂಡು ಬರ್ತಿರ್ತಾರೆ ಪ್ರೀತಿ. ಕೆಲವ್ರಿಗೆ ಆಲ್ಮೋಸ್ಟ್ ನೀವು ಬರೆಯೋದಿಲ್ಲ ಅಂದರೆ ರೆಗ್ಯುಲರ್ ಪ್ರೊಡ್ಯೂಸರ್ಗೆ ರೆಗ್ಯುಲರ್ ರವಿ ಇಷ್ಟು ಕೊಟ್ಟು ಮಾಡೋಂತಾರೆ. ನೀವು ಪಾಪ ಪ್ರೀತಿ ಮಾಡಿರ್ತೀರ, ರಮೇಶ್ವರ್ ಮಾಡಿರ್ತೀರ. ನೀವೆಲ್ಲ ಸಿನಿಮಾ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ನನ್ನ ಹೃದಯಪೂರ್ವ. ಯಾಕೆಂದರೆ ನಾವು ಬೇರೆ ಬೇರೆ ವ್ಯಾಪಾರ ಮಾಡೋರು ನಮ್ಗೆ ತಡ್ಕೊಳ್ಳೋ ಶಕ್ತಿ ಇರ್ತದೆ. ಅಲ್ಲಿ ಏನೋ ಒಂದು ಫೇಸ್ ಮಾಡ್ಕೊಂಡು ಹೋಗ್ತೀವಿ. ಪಾಪ ನೀವೆಲ್ಲ ಇನ್ನೋಸೆಂಟ್, ನೀವು ಬೇರೆ ಏನೂ ಗೊತ್ತಿಲ್ಲ, ನೀವೆಲ್ಲ ಸರಸ್ವತಿ ಪುತ್ರರು. ಪಾಪ ನೀವು ಇಲ್ಲೇ ಇರಬೇಕು. ಅದರಿಂದ ತುಂಬ ಚೆನ್ನಾಗಿ ಮಾಡಿದರೆ, ಇಷ್ಟಪಟ್ಟು ಮಾಡಿದರೆ ನಿಮ್ಮೆಲ್ಲರ ಪ್ರೋತ್ಸಾಹ, ನಮ್ಮ ಈ ರಾಜ್ಯದ ಜನತೆ, ಈ ಮಣ್ಣಿನ ಸಿನಿಮಾ, ಉತ್ತರ ಕರ್ನಾಟಕ ಮಣ್ಣಿನ ಸಿನಿಮಾ, ರಿಯಲ್ ಸ್ಟೋರಿ, ಭೀಮಾ ತೀರದಲ್ಲಿ ಬಂತಲ್ಲ ಆ ಥರ ಒಂದು ಒಳ್ಳೆ ಕತೆ ಚೆಂದ ಮಾಡಿದ್ದಾರೆ. ಅದನ್ನು ನೋಡಿ ನೀವು ಹರಿಸ್ಬೇಕು, ಅವ್ರು ಗೆಲ್ಲಿಸ್ಬೇಕು ಅಂತ ನಾವೆಲ್ಲರಿಗೂ ಮನವಿ ಮಾಡ್ತೀವಿ. ಈ ಪಿಕ್ಚರ್ನ ನೀವು ನೋಡಿದ್ರೆ, ಯಾಕೆಂದರೆ ಕೆಲವು ನೋಡಿದ್ರೆ ಇವತ್ತು ದುಲಂದರು ಹೆವಿ ವೈಲೆನ್ಸ್ ಐತೆ, ಅಂದರೆ ಕಂಟೆಂಟ್ ಚೆನ್ನಾಗಿದೆ. ಇದು ಅಷ್ಟೇ, ಕಂಟೆಂಟ್ ಚೆನ್ನಾಗಿದೆ, ವೈಲೆನ್ಸು ಇದೆ, ಅರ್ಥ ಆಗುತ್ತೆ ಏಂತಕ್ಕೆ ಮಾಡಿದ್ರು ಅಂತ. ಅದರಿಂದ ನೀವೆಲ್ಲ ಪ್ರೋತ್ಸಾಹ ಕೊಟ್ಟು, ನಮ್ಮ ಕೆಲವೆಲ್ಲ ಮಾಧ್ಯಮದವರು, ಡಿಜಿಟಲ್ ಅವರು, ಮಾಧ್ಯಮ ಪತ್ರಕರ್ತರು ಎಲ್ಲ ಸೇರಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಬೆಳೆಸಬೇಕು. ಎಲ್ಲರೂ ಏನೋ ಚೆನ್ನಾಗಿ ಬರ್ತಾರೆ. ಸುರೇಶು, ನಿನ್ನ ಕೈಲಿ ಇರೋದು ಎಲ್ಲ ತಂದು ನಿಮ್ಮ ಮೊದಲೆಲ್ಲ ಹಾಕ್ಬಿಟ್ಟಿದ್ದೀವಿ, ನೀನು ಏನು ಮಾಡ್ತೀವಿ ಗೊತ್ತಿಲ್ಲ. ಕರೆಕ್ಟಾಗಿ ಎಲ್ಲ ಥಿಯೇಟ್ರು ಸೆಟಪ್ ಮಾಡಿ ರಿಲೀಸ್ ಮಾಡಿ ಬಿಡಬೇಕಾಗಿದ್ದು ಬಿಡುಗಡೆ ಮಾಡಿ ಕೊಡಬೇಕು. ಪೋಸ್ಟ್ ಹಚ್ಚಿಲ್ಲ ಭಯ್ಯ, ಅದಕ್ಕೆ ಬಂದಿಲ್ಲ ಭಯ್ಯ, ಏನು ಹೇಳ್ಬೇಡ ನೀವು. ದಿಸ್ ಈಸ್ ನನ್ನ ಮನವಿ. ಯಾಕೆಂದರೆ ಅನುಭವ ನಾನು ಆಗ್ಬಿಟ್ಟಿದೆ ನಮ್ಮ ಸುರೇಶ್ ಹತ್ರಿಂದ. ಅದರಿಂದ ನನಗಾದ ಏಟು ಅವ್ರಿಗಾಗಬಾರ್ದು. ನನಗೆ 10 kg ಹೋದರೆ 50 kg ಹೊರ ಬರೋ ಶಕ್ತಿ ಇದೆ. ಪಾಪ ರವಿಗಿಲ್ಲ. ದಯವಿಟ್ಟು ನೀನು ಧೈರ್ಯವಾಗಿ, ನೀನು ಎದುರದಲ್ಲೇ ಆಮೇಲೆ ಹಾಕೋಬೇಡ, ಇಲ್ಲ ಹಾಕೋಬೇಡ, ಎ ಸೆಂಟ್ರ್ ಬೇಡ, ಬಿ ಸೆಂಟ್ರ್ ಬೇಡ ಅಂತ ಎಲ್ಲ ಸೆಂಟ್ರ್ ಹಾಕಿ ರಿಲೀಸ್ ಮಾಡು. ಧೈರ್ಯವಾಗಿ ರಿಲೀಸ್ ಮಾಡಿ. ಇವಾಗ ಯಾವ್ಯಾವ ಸಿನಿಮಾ ಒಂದು 50-70 ಲಕ್ಷ ಕಳ್ಕೊಂಡಿದ್ದೆ, ದುಡ್ಡಿದೆ, ಹಾಕೋದು 25 ಆಗಿದೆ, ಹಾಗಲ್ಲ ಮಾಡಿಕೊಡು ಅಂತ ನಿಮ್ಮ ಮನವಿ ಮಾಡ್ತೀವಿ. ನೀವೆಲ್ಲರ ಪ್ರೋತ್ಸಾಹ ನಮ್ಮ ರವಿ ಸಿನಿಮಾ ಮೇಲೆ ಹೆಚ್ಚಿಗೆ ಇರಲಿ, ಈ ಕನ್ನಡ ಸಿನಿಮಾ ಮೇಲೆ ಇರಲಿ. ನೀವೆಲ್ಲ ಬೆಳೆಸರಿ ಉಂಡು ಕೂಡ್ಕೋತೀವಿಲ್ಲ, ಇಲ್ಲ ಅಂದರೆ ಖಾಲಿ ಆಗಿಬಿಡ್ತಾರೆ, ಚಿತ್ರಾನ್ನ ಆಗ್ಬಿಡ್ತೀವಲ್ಲ ಅಷ್ಟೇ, ನೋ ಡೌಟು, ಏನಿಲ್ಲ. ಯಾಕೆಂದರೆ ಎಲ್ಲ ಹೋಗಿ ಟಿ ವಿಲಿ ಕೂತ್ಕೊಂಡ್ಬಿಡ್ತಾರೆ, ಎಲ್ಲ ಡಿಂಗ್ 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 ನೋಡ್ಕೊತಾರೆ. ಎಲ್ಲ ಆರ್ಟಿಸ್ಟ್ಗಳು ಅನ್ಕೋತೀರಿ, ಜನ ದಿನ ಸಿನಿಮಾ ಬಂದು ಪ್ರೀ ನೋಡೋರು ಎಲ್ಲಿ ಬರ್ತಾರೆ, ಎಲ್ಲ ಮಂದಿರ್ಬೇಕಾದ್ರೆ. ಆ ಥಿಯೇಟ್ರ್ ಈಗ ಆಲ್ರೆಡಿ 700 ಇತ್ತು, ಈಗ ಆಲ್ರೆಡಿ 300 ಬಂದೈತೆ. ನೆಕ್ಸ್ಟ್ ಇಯರ್ಗೆ 100 ಬರ್ತದೆ. ಎಲ್ಲ ಒಂದು ಕಾಂಪ್ಲೆಕ್ಸ್ ಕಟ್ಕೊಂಡು ಅವ್ರು ಕೊಡೋರು ಇರ್ತಾರೆ. ಅದಕ್ಕೆ ಬೇರೆ ಭಾಷೆನ ಬೆಳೆಸ್ತಾ ಇದ್ದೀವಿ, ನಾವು ಬೇಡ ಅಂತ ಹೇಳ್ತಿಲ್ಲ. ಇಲ್ಲಿ ಯಾರು ತಡಿತಾ ಇಲ್ಲ, ತಡೆಯೋದು ಇಲ್ಲ. ಫ್ರೀ ಹರಿಯೋ ನೀರು ವರ್ಕೌಟ್. ಅಂದರೆ ನೀವು ನಮ್ಮತನ, ನಮ್ಮ ಭಾಷೆ, ನಮ್ಮ ಸಿನಿಮಾಗಳನ್ನ ಕಳ್ಕೋತೀವಿ ಅಷ್ಟೇ. ನಮ್ಮ ಎಲ್ಲ ಕಲಾವಿದರುಗಳು ಪ್ರೋತ್ಸಾಹ ಕೊಡಬೇಕು. ನೀವು ಇದನ್ನು ದಯವಿಟ್ಟು ನಮ್ಮ ಕಲಾವಿದರಿಗೆಲ್ಲರೂ ದಯವಿಟ್ಟು ತೋರಿಸಿ. ಸೊ ಅವ್ರವ್ರು ಮಾಡ್ಕೊಂಬಿಟ್ರೆ ಎಲ್ಲ ಕಲಾವಿದರು ಒಟ್ಟಿಗೆ ಸೇರ್ಬಿಡ್ತಾರೆ. ಅಬ್ಬಬ್ಬಬ್ಬಬ್ಬ ಯಾವ ರೀತಿ ಅಂದ್ರೆ ಸೂಪರ್ ಅಯ್ಯೋ ಎಕ್ಸ್ಟ್ರಾ ಆರ್ಡರ್ ಅಂತ ಹೇಳ್ತಾರೆ, ಜನನೇ ಬಂದಿರಲ್ಲ. ನೀವು ಇದನ್ನು ಪ್ರೋತ್ಸಾಹ ಮಾಡಿ. ಒಬ್ಬ ರೈಟ್ರು ರವಿ ಶ್ರೀನಿವಾಸ ಗೆಲ್ಲಬೇಕು. ಅವನು ಸೈಟ್ ಮಾರಿ, ಮನೆ ಮಾರಿ ಸಿನಿಮಾ ಮಾಡಿದ್ದಾನೆ. ಅದಕ್ಕೋಸ್ಕರ ನೋಡಿ, ಒಳ್ಳೆ ಕಂಟೆಂಟ್ ಇದೆ ಅಂತ ನಾನು ಕೇಳ್ತಾ ಇರೋದು. ಮನೆ ಮಾಡೋ ಪಾಪ ಸಿನಿಮಾ ಮಾಡಿದ್ರು, ಇದರಿಂದ ಒಳ್ಳೆ ಕಂಟೆಂಟೇ, ನೈಜ ಘಟನೆ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಅದನ್ನು ಗೆಲ್ಲಿಸಬೇಕು ಅಂತ ನಾನು ನಿಮ್ಮಲ್ಲಿ, ಈ ರಾಜ್ಯದ ಜನತೆಯಲ್ಲಿ, ನಮ್ಮ ಯೂತ್ಸಲ್ಲಿ ಪ್ರತಿಯೊಬ್ಬರು ಕೇಳ್ಕೊತೀವಿ. ನೋಡಿ ಗೆಲ್ಲಿಸಿ. ಗ್ಯಾಂಗ್ ಸರ್ಟಿಫಿಕೇಟ್ ಇದೇ ತಿಂಗಳು, ಅಂದರೆ ಈ ತಿಂಗಳಲ್ಲ, ಏಪ್ರಿಲ್ ತಿಂಗಳು 10ಕ್ಕೆ ಬರ್ತಾಯಿದೆ. 10 ನಂಬರ್ 1. ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಇರಲಿ. ಸಿರಿಗನ್ನಡ ಹಬ್ಬಾಳಿ ಮಂಜು ಅವರ ಗರ್ಜನೆಗೆ ಮಾಡಕ್ಕೆ ಇವ್ರು ಹೇಳ್ತಾರೆ ಲಿಮಿಟೆಡ್ ಮಾಡಿ ಅಂತ. ನನಗೆ ಕಾನ್ಫಿಡೆನ್ಸ್ ಇದೆ 150 ಥಿಯೇಟರ್ ಮಾಡೋಣ ಅಂತ. ಮಾಡಿ 200 ಮಾಡು. ಇಲ್ಲ ಸರ್, ಆಕ್ಚುಲ್ ಆಗಿ ಏನು ಅಂತಂದ್ರೆ ದ ಡಿಸ್ಟ್ರಿಬ್ಯೂಷನ್ ಚಾರ್ಟ್ ಅನ್ನೋದೇನಿದೆ, ಪ್ಲಾನಿಂಗ್ ಏನಿದೆ, ಪ್ರೋಗ್ರಾಮಿಂಗ್ ಏನಿದೆ, ಅದು ಆಸ್ ಇಟ್ ಈಸ್ ಬಾಬು ಸರ್ ಮತ್ತೆ ಅವರಿಬ್ರು ಕೂತ್ಕೊಂಡು ಮಾಡ್ತಾ ಇದ್ದಾರೆ. ಎರಡನೇದು, ನಾನು ಮತ್ತು ರಮೇಶ್ ಅಣ್ಣ ಕೇಳ್ಕೊಂಡಿರೋದು ಏನು ಅಂತಂದ್ರೆ, ಇದು ಉತ್ತರ ಕರ್ನಾಟಕಕ್ಕೆ, ಅಲ್ಲಿಯ ಮಣ್ಣಿಗೆ, ಅಲ್ಲಿಯ ಸೊಗಡಿಗೆ ತುಂಬಾ ಹತ್ತಿರವಾದಂತಹ ಸಿನಿಮಾ ಆಗಿರೋದ್ರಿಂದ, ತದನಂತರ ಇಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಮಲ್ಟಿಪ್ಲೆಕ್ಸ್ ವಿಷಯಗಳನ್ನ ನಾವು ಬರಹಗಾರರಾದಾಗ, ನಿರ್ದೇಶಕರಾದಾಗ ನೋಡಿದ್ವಿ. ಇದು ಯಾರೋ ಕೈನಲ್ಲಿ ಇದೆಯಂತೆ, ಯಾರೋ ಏನೋ ಮಾಡ್ತಾರಂತೆ, ಬೆಳಗ್ಗೆ ಪಿಕ್ಚರ್ ರಿಲೀಸ್ ಮಾಡಿರ್ತಾರೆ, ಮಧ್ಯಾಹ್ನಕ್ಕೆ ಪಿಕ್ಚರ್ ಕಿತ್ತಾಕ್ಬಿಟ್ಟಿರ್ತಾರೆ, ಫೋನ್ ಮಾಡಿದ್ರೆ ಅವ್ರು ಸಿಗಲ್ಲ.
ಈ ಥರದ್ದೆಲ್ಲ ಕೇಳಿ 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 ಭಯ ಆಗಿ ನಾನು ಮತ್ತು ರಮೇಶ್ ಅಣ್ಣ ಎಲ್ಲ ಹಿರಿಯರಲ್ಲಿ ಕೇಳ್ಕೊಂಡಿದ್ದೇನು ಅಂತಂದ್ರೆ, ಎಲ್ಲಿಗೆ ಈ ಸಿನಿಮಾ ಟಚ್ ಮಾಡ್ಬೋದು, ಎಲ್ಲಿಯ ಬುಡಕಟ್ಟಿಗೆ ಇದನ್ನು ತೆಗೆದುಕೊಂಡು ಹೋಗ್ಬೋದು ಅಲ್ಲಿಗೆ ನುಗ್ಗೋಣ. ಇಲ್ಲೆಲ್ಲೋ ನಾವು ರಿಲೀಸ್ ಮಾಡ್ತೀವಿ ಕೆಲವರು. ಆಮೇಲೆ ನನಗೆ ತುಂಬಾ ಭಯ ಇರೋದೇನು ಅಂತಂದ್ರೆ, ನನ್ನ ಗುರುಗಳಾದಂತಹ ಕಿವಿರಾಜು ಅವರ ಹುಲಿಯಾ ಸಿನಿಮಾ ಎಲ್ಲ ಹೇಳಿದ್ದೇನು ಅಂತಂದ್ರೆ, ಹೊರಗಡೆ ಬಂದಿದ ತಕ್ಷಣ ಆ ಭಾಷೆನೇ ನಮ್ಗೆ ಅರ್ಥ ಆಗಲ್ಲ ಅಂದ್ಬಿಟ್ರು. ಅದೇನಕ್ಕೆ ಹಂಗಂತಾರೆ ಅಂತ ಗೊತ್ತಿಲ್ಲ. ಇಷ್ಟೆಲ್ಲ ಆಗಿ ಕೂಡ ಆ ಭಾಷೆಗೆ ಒಂದು ಗಂಡು ಮೆಟ್ಟಿನ ನಾಡಿನ ಒಂದು ಭಾಷೆ ಅಂತ ಹೇಳ್ತಾರೆ. ಸೊ ಇದೆಲ್ಲವೂ ಇರೋದ್ರಿಂದ ಆ ಫಿಯರ್ ಇದು ನಮ್ಗೆ ಇನ್ನೂ ಇದೆ ಸರ್, ಆ ಡೈಲಮಾ ಇನ್ನೂ ನಮ್ಗೆಲ್ಲ ಭಯ ಇದೆ. ಹಾಗಾಗಿ ನಾನು ರಮೇಶ್ ಅಣ್ಣ, ಬಾಬು ಸರ್ ಮತ್ತೆ ಎಲ್ಲರ ಹತ್ರ ಕೇಳ್ಕೊಂಡಿದ್ದು, ಕರ್ನಾಟಕ ಜನ ಇಲ್ಲ ಒಂದು ಕಾಲದಲ್ಲಿ ಇವ್ರು ಹೇಳಿದಂಗೆ ಭಾಷೆ ಭಯ ಇತ್ತು. ಕಾಂತಾರ ಹೋಗ್ಲಿಲ್ವಾ ಭಯ ಬಿಡಿ, ಧೈರ್ಯವಾಗಿ ಹೋಗಿಲ್ವಾ ಭಯ ಬೀಳುತ್ತೆ. ಎಲ್ಲಾ ಜನ ಎಲ್ಲಾ ನೋಡ್ತಾರೆ, ಸಿನಿಮಾ ಚೆನ್ನಾಗಿದೆ, ತಲೆ ಈ ಮಲ್ಟಿಪ್ಲೆಕ್ಸ್ ಏನೋ ಭಯ ಇದೆ ಸರ್. ಅದಕ್ಕೆ ನಾವು ಕೇಳ್ಕೊತಾ ಇರೋದೇನು ಅಂದ್ರೆ, ಆದಷ್ಟು ಸಿಂಗಲ್ ಸ್ಕ್ರೀನ್ಸ್ ಗೆ ಬರೋದಕ್ಕೆ ನಮ್ಗೆ ಹೆಲ್ಪ್ ಮಾಡ್ಕೊಡಿ ಅಂತ ಕೇಳಿದ್ವಿ ಸರ್. ಅದೇ ಸಿಂಗಲ್ ಸ್ಕ್ರೀನ್ಸಿನ ಆ ಒಂದು ಮಜಾ, ಆ ಒಂದು ಪರಂಪರೆ ಕಳೆದು ಹೋಗ್ತಾ ಇದೆ. ಸೊ ಅಲ್ಲೇ ಬರೋಣ, ಅಲ್ಲೇ ನೋಡೋಣ ಅನ್ನೋ ಒಂದು ಆಸೆ. ಲೆಟ್ ದಮ್ ಸಿಟ್ ಅಂಡ್ ಪ್ಲಾನ್ ಸರ್. ಈಗ ನಾ ಹೇಳಿದ್ನಲ್ಲ, ಆ ಕಡೆ ಅವರಿದ್ದಾರೆ, ಈ ಕಡೆ ಬಾಬಣ್ಣ ಕೂತ್ಕೊಂಡಿದ್ದಾರೆ, ಈ ಕಡೆ ಚಂದನ್ ಸರ್ ಇದ್ದಾರೆ. ಸೊ ಇಲ್ಲಿವರೆಗೂ ಒಂದು ಬಂದಾದ್ಮೇಲೆ ಸರಿ ಇದನ್ನೂ ಕೂಡ ನೀವೇ ಮಾಡಬೇಕು ಅಂತ ಹೇಳಿದ್ರು. ಎಲ್ಲವನ್ನು ತಂದು ಮಾಡಿಕೊಟ್ಟು ಇವಾಗ ಅಲ್ಲಿ ಇಟ್ಟಿದ್ದೇವೆ. ಇನ್ನು ಅವ್ರು ಹೇಗೆ ಬಳಸ್ತಾರೆ, ಜನ ಅದನ್ನ ಹೇಗೆ ಮೃಷ್ಟಾನ್ನವನ್ನ ತಿಂತಾರೆ, ಅದನ್ನ ಅಲ್ಲಿ ಬಿಡ್ಬೇಕಾಗಿದೆ. ರಮೇಶ್ ಸರ್ ಅಂದ್ರೆ ಕೆ ಮಂಜೂರ್ ಹೇಳ್ದಂಗೆ ದುರಂಧರ್ 2 ಕೂಡ ನಾವು ನೋಡಿದ್ವಿ. ಅಂದರೆ ನನ್ನ ಜೊತೆ ಒಂದಷ್ಟು ಜನ ಫ್ರೆಂಡ್ಸ್ ಅವ್ರು ಯಾರು ಸಿನಿಮಾದವರಲ್ಲ, ಅವ್ರು ಯಾರು ಅಂತ ಜೆನ್ಯೂನ್ ಸಿನಿಮಾನ ಪ್ರೀತಿಸೋವಂಥವ್ರು. ಆ ಸಿನಿಮಾದಲ್ಲಿ ದಾವೂದ್ ಇಬ್ರಾಹಿಮ್ದವ್ರ ಒಂದು ಫೋಟೋ ತೋರಿಸಿ ಕೆಳಗಡೆ ದಾವೂದ್ ಇಬ್ರಾಹಿಮ್ ಒಂದು ಕ್ಯಾರೆಕ್ಟರ್ ತೋರಿಸ್ತಾರೆ. ಅದನ್ನ ನೋಡಿ ಆಚೆ ಬಂದಮೇಲೆ ದಾವೂದನ್ನ ಇಷ್ಟು ಡೇರ್ ಆ್ಯಂಡ್ ಡೆವಿಲ್ ಆಗಿ ತೋರಿಸಿದ್ದಾರೆ ಅಂತ ಮಾತಾಡ್ತಾ ಇದ್ರು. ನಾನು ಅವ್ರಿಗೆ ಹೇಳಿದೆ, AK-47 ಅನ್ನೋಂಥ ಸಿನಿಮಾ, NM ಓಂ ಪ್ರಕಾಶ್ ಅವರು ಡೈರೆಕ್ಷನ್ ಮಾಡೋಂಥ ಸಿನಿಮಾ, MS ರಮೇಶ್ ಅವರು ಡೈಲಾಗ್ ಬರೋಂಥ ಸಿನಿಮಾ, ಅಲ್ಲಿ ದಾವೂದನ್ನ ಸ್ಟ್ರೇಟ್ ಅವೇ ಕರೆಕ್ಟ್ ಮಾಡಿ ಮೇರಾ ನಾಮ್ ದಾವೂದ್ ಅಂದರೆ ಮೇರಾ ಜೂತೆ ಕಾ ನಾಮ್ ಭಿ ದಾವೂದ್ ಅಂತ ಹೇಳಿದೆ. ಅಂದರೆ ಆ ದಾವೂದನ್ನ ಅಷ್ಟು ದೊಡ್ಡ ಮಟ್ಟಕ್ಕೆ ನೀವು ಬರೆದಿದ್ರಿ ನಿಮ್ಮ ಬರವಣಿಗೆ ಮೂಲಕ. ಅದನ್ನ ಕನೆಕ್ಟ್ ಮಾಡಿ ಯುಕೆನ ಹೇಗೆ ಅದನ್ನ ಫೀಲ್ ಮಾಡ್ತೀರಾ? ಒಂದೇನಪ್ಪ ಅಂತಂದ್ರೆ, ನಮಗೆ ಈ ನೈಜ ಘಟನೆ ಅಂತ ಏನಂತೀವಿ ಅದು ಕನೆಕ್ಟ್ ಆಗುವಂಥದ್ದು ಮುಖ್ಯವಾಗಿ. AK-47 ನಾವು ಶೂಟಿಂಗ್ ಮಾಡ್ತಾ ಇದ್ದಾಗ ಅವತ್ತಿಗೆ ದಾವೂದ್ ಅವರ ಅಟ್ಟಹಾಸ ಬಾಂಬೆಲ್ ಹೇಗಿತ್ತು ಅಂತಂದ್ರೆ, ಯಾರು ಡೈರೆಕ್ಟ್ ಆಗಿ ಬದುಕಕ್ಕಾಗ್ತಿರ್ಲಿಲ್ಲ. ನೀವು ಯಾರೋ ಒಂದು ಕಾರ್ ತಗೊಂಡ್ರೆ ನೆಕ್ಸ್ಟ್ ಡೇ ಒಳಗೆ ಕಾಲ್ ಬರೋದು, 1 ಲಕ್ಷ ಕಳಿಸು ಅಂತ. ಯಾರೋ ಒಂದು ಮನೆ ತಗೊಂಡ್ರೆ 10 ಲಕ್ಷ ಕಳಿಸು ಅಂತ ಕಾಲ್ ಬರೋದು. ಅಂತ ಟೈಮಲ್ಲಿ ನಾವು ಆ ಸೀನ್ ಮಾಡ್ಬೇಕಾದ್ರೆ ಒಂದು ಧೈರ್ಯ ನಮ್ಗೆ ಈ ಟೀಮಲ್ಲಿ ಯಾರಿಗಿತ್ತು ಅವ್ರಿಗೆ ಗೊತ್ತಿಲ್ಲ, ನನ್ಗೆ ಓಂಪುರಿ ಅವ್ರಿಗೆ ಮಾತ್ರ ಇತ್ತು. ಫಸ್ಟ್ ನಾವು ಅದನ್ನು ಬರೆದಿದ್ದು ದಾವೂದ್ ಅಲ್ಲ, ಹೆಸರು ದೇವು ಅಂತ, DAEWOO. ಇದು ಶೂ ಹೆಸರು ಅವಾಗ ಬರ್ತಿತ್ತು ಒಂದು ಬ್ರ್ಯಾಂಡ್ ದೇವು ಅಂತ. ಅದ್ರದ್ದು ಬ್ರ್ಯಾಂಡು ಡೂಪ್ಲಿಕೇಟ್ ಬ್ರ್ಯಾಂಡು ದಾವೂದ್ ಅಂತ ಬರೋದು, ಅಲ್ಲಿ ಬರ್ತಿತ್ತು ಬಾಂಬೆ. ಆ ಸೀನ್ ಬರೆಯೋವರೆಗೂ ನಮ್ಗೆ, ಆ ಶಾಟ್ ತೆಗೆಯೋವರೆಗೂ ಪ್ರಕಾಶ್ ಸಿಂಗಾಗಲಿ ನನ್ಗಾಗ್ಲಿ ಆ ಸೀನ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಪ್ರಕಾಶ ಹೇಳಿದ್ದು ಅಂದ್ರೆ ಬಿಲ್ಡಪ್ ತೆಗಿತಿರ್ತೀನಿ, ದಾವೂದ್ ಮಧ್ಯೆ ಪೊಲೀಸ್ ಆಫೀಸರ್ ಮಧ್ಯೆ ಡಿಸ್ಕಷನ್, ಹಾಟ್ ಡಿಸ್ಕಷನ್ ಆಗಕ್ಕಷ್ಟೇ ಸೀನ್. ಇದನ್ನೇನ್ ಬರೀತೀರ ಅಂತ ಬಿಲ್ಡಪ್ ಶಾಟ್ ತೆಗಿತಿದ್ದಾರೆ. ನಾನು ಯೋಚನೆ ಮಾಡ್ತಾ ಇದೀನಿ, ಓಡಾಡ್ತಾ ಇದ್ದೀನಿ, ಏನು ತಲೆಗೆ ಬರ್ತಿಲ್ಲ ನನಗೆ. ಕಾಸ್ಟ್ಯೂಮರ್ ಬಂದ್ರು, ಓಂಪುರಿ ಅವರು ರಮೇಶ್ ರೆಡಿ ಸರ್ ಅಂತಂದೆ. ಇಲ್ಲ ಅಂತ ಹೇಳಂಗಿಲ್ಲ. ಕಾಸ್ಟ್ಯೂಮರ್ ತಂದು ಶೂ ಹಾಕ್ಬೇಕಾದ್ರೆ ತಂದು ಹಾಕ್ತಾನೆ ದೇವು ಅನ್ನೋದನ್ನು. ಈಗ ನೋಡಿದೆ. ಸೊ ದಾವೂದ್ ಹೆಸರು ಪ್ರಕಾಶಿಗೆ ಹೇಳ್ದೆ, ಪ್ರಕಾಶ ಸೀನ್ ರೆಡಿ ಅಂತೆ. ಅವನು ಏನೂ ಗೊತ್ತಿಲ್ಲ ನಮಗೆ. ಅಲ್ಲಿಂದ ಶುರುವಾಗಿ ಸರ್ ಯಾರು ಜೂತೆ ಕಾ ನಾಮ್ ಭಿ ದಾವೂದ್ ಹೈ ಅಂತ. ಅದನ್ನ ಹೇಳಕ್ಕೆ ಧೈರ್ಯ ಬೇಕಾಗಿತ್ತು. ಅವತ್ತು ಆ ಧೈರ್ಯ ಪೊಲೀಸ್ ಆಗಿತ್ತು, ನನಗಿತ್ತು. ಇವತ್ತು ದುರಂಧರಲ್ಲಿ ದಾವೂದನ್ನು ತೋರ್ಸಕ್ಕೆ ಒಂದು ಧೈರ್ಯ ಹೇಗೆ ಹುಡ್ಕೊಂತು ಅಂದ್ರೆ ಗೌರ್ಮೆಂಟ್ ಇಂದ. ಬೇರೆ ಗೌರ್ಮೆಂಟ್ ಇದ್ರೆ ಬರ್ತಿರಲಿಲ್ಲ ಇವತ್ತು ಈ ಸಿನಿಮಾ. ಇವತ್ತು ಸೆಂಟ್ರಲ್ ಆಗಿರೋ ಗೌರ್ಮೆಂಟ್ಗೆ ಆ ಧೈರ್ಯ ಬಂತು. ಅದು ಬಂದಾದ್ಮೇಲೆ ಎಲ್ಲವೂ ಕನೆಕ್ಟ್ ಮಾಡಿ ನೋಡುವಂಥದ್ದು ಏನು, ಒರಿಜಿನಲ್ ಇನ್ಸಿಡೆಂಟ್ ನಮ್ಗೆ ನಡೆದಾಗ ಇದ್ದಿದ್ದು ದಾವೂದೇ, ದುರಂಧರಲ್ಲಿ ನಡೆದಿರೋದು ದಾವೂದಿಂದನೇ ಆಗಿರುವಂಥದ್ದು. ಇವತ್ತು ನಾವಿಲ್ಲಿ ಏನು ಕನೆಕ್ಟ್ ಮಾಡ್ತಾ ಇದ್ವಿ ಅಷ್ಟು ಕ್ರಿಯಾಲಿಟಿ ಇದ್ರೆ ಇದು ಕೂಡ ನಡೆದಿದ್ದು ಒಂದು ರಿಯಲ್ ಇನ್ಸಿಡೆಂಟ್. ರವಿ ನೋಡ್ಕೊಂಡ್ ಬಂದಿರುವಂಥದ್ದು ತಿಲ್ಲಾರಿ ಫಾಲ್ಸ್ ಅವನು ಹೇಳಿರುವಂಥದ್ದು. ಆ ಜಾಗದಲ್ಲಿ ನಡೆದಂತ ಒಂದು ಘಟನೆಯನ್ನು ಇಟ್ಕೊಂಡು ನಾವು ಅದನ್ನೇ ಹಸಸಿಯಾಗಿ ಶೂಟ್ ಮಾಡ್ಬೇಕು ಅಂತ ಅವ್ನು ಹೇಳಿ ಕತೆ ಹೇಳಿದ್ದು. ಅದರಲ್ಲಿ ಏನಪ್ಪಾ ಅಂತಂದ್ರೆ ಹಸಸಿಯಾಗಿ ಶೂಟ್ ಮಾಡ್ಬೇಕು ಅನ್ನೋದೊಂದು, ಒಂದು ಪಾಲಿಶ್ಡ್ ಆಗಿ ಏನ್ ಮಾಡ್ಬೇಕು ಅನ್ನೋದನ್ನ ಕೂತ್ಕೊಂಡು ಡಿಸ್ಕಸ್ ಮಾಡಿದೀವಿ. ಬಟ್ ಇವತ್ತು ನೀವೇನ್ ನೋಡ್ತಾ ಇದ್ರಿ ಎಲ್ಲರೂ ಇದರಲ್ಲಿ ಕ್ರಿಯಾಲಿಟಿ ಅಂತ ಏನಂದ್ರೆ, ಸಿನಿಮಾದಲ್ಲಿ ನೋಡಿದಾಗ ನಿಮ್ಗೆ ಕ್ರಿಯಾಲಿಟಿ ಅಂತ ಅನ್ಸಲ್ಲ. ನೀವು ಆ ಕ್ಯಾರೆಕ್ಟರ್ ಜೊತೆ ಕೋಪನ ಕ್ಯಾರಿ ಮಾಡ್ತೀರಾ. ಅಯ್ಯೋ ಅಂತ ಅಸಹ್ಯ ಅನ್ಸಲ್ಲ, ನಿಮ್ಗೆ ಒಡಿ ನೀನು ಅಂತ ಅನ್ಸುತ್ತೆ. ಬಿಕಾಸ್ ದುರಂಧರಲ್ಲಿ ತಲೆನ ಇಟ್ಬಿಟ್ಟು ಫುಟ್ಬಾಲ್ ಆಡ್ತಾನೆ, ಒಂದು ತಲೆನ ಕಳೆದಾಗ ಒಂದು ವಿಲನ್ ಕ್ಯಾರೆಕ್ಟರ್. ಫೈನಲ್ ಕ್ಲೈಮ್ಯಾಕ್ಸ್ ಕಾಲ್ ಕತ್ತರಿಸ್ತಾನೆ. ನಿಮ್ಗೆ ಏನ್ ಅನ್ಸುತ್ತೆ, ಅಯ್ಯೋ ಅನ್ಸುತ್ತೆ, ಒಯ್ ಆ ಬೋಲ್ ಮಗನೇ ಅನ್ಸುತ್ತೆ. ಇಲ್ಲ, ಅದೇ ಅನ್ಸುತ್ತೆ, ಬಿಡಬೇಡ ಹೊಡಿ ಅಂತ ಅನ್ಸುತ್ತೆ. ಹೌದು ನೀವ್ ಮಾಡ್ತಾರ ಸರಿ ಅಂತ ಅನ್ಸುತ್ತೆ.
ಅದನ್ನ ಕ್ಯಾರಿ ಮಾಡುತ್ತೆ ಈ ಕ್ಯಾರೆಕ್ಟರ್. ಸೊ ಹಂಗಾಗಿ ಇವತ್ತು ಯಾರು ಏನ್ ನೋಡ್ತಾ ಇದ್ರು ಗೊತ್ತಿಲ್ಲ ನನಗೆ, ಬಟ್ ಈ ಸಿನಿಮಾದಲ್ಲಿ ಒಂದು ಸಲ ನೀವು ಥಿಯೇಟರ್ ಕೂತಿದ ತಕ್ಷಣ ಕ್ಯಾರೆಕ್ಟರ್ ಜೊತೆ ಕ್ಯಾರಿ ಆಗ್ತಾರೆ, ಎಲ್ಲರೂ ಆ ಮೂಡ್ನ ಕ್ಯಾರಿ ಮಾಡ್ಕೊಂತಾರೆ. ಎದ್ದು ಬಂದಾಗ ಅದಿಲ್ಲ ಯಾಕೆ ಸರ್, ನಾವು ಯಾರು ಇನ್ನೊಬ್ರಿಗೆ ಸಿನಿಮಾ ತೋರಿಸಿದ್ವಿ, ಅವ್ರ ಹೆಸರು ಇಲ್ಲಿ ಬೇಡ, ಅವ್ರು ಹೇಳಿದ್ ಒಂದೇ ಮಾತು, ಮೈಯೆಲ್ಲ ಕುದೀತಿದೆ ಸರ್, ಒಂದಿಬ್ಬರು ಬಿಟ್ಕೊಂಡಿದ್ದೀನಿ ಅಂತಂದಿದ್ದವ್ರು. ಇದನ್ನೇ ಹೇಳಿದವರು, ಒಂದಿಬ್ರು ಬಿಟ್ಕೊಂಡಿದ್ದೀನಿ ಸಾರ್ ಅಂತ. ಸೊ ಆ ಸೇಡ್ ಇದೆ ಗೊತ್ತಾ, ಆ ಸೇಡ್ ಹಂಗ್ ಕ್ಯಾರಿ ಆಗುತ್ತದಲ್ಲಿ. ಸೊ ಅದನ್ನ ಸಿನಿಮಾ ನೋಡೋದನ್ನ ಡಿಸೈಡ್ ಮಾಡಿ ನಾವು ಒಂದೇ ಮಾತಾಡಿದ್ವಿ, ರೊಚ್ಚಿಗೆ ಬರ್ತಾರೆ ಸರ್. ಅದು ಅಂದ್ರೆ ಇಲ್ಲಿ ನಡೆಯುವಂಥದ್ದು ಸರ್, ಒಂದು ಯಾರೋ ನನಗೆ ನಿಮ್ಗೆ ಏನೋ ದ್ವೇಷ ಅಲ್ಲ ಸರ್, ನೀವು ನನ್ಗೇನೋ ಹೊಡೆದ್ರಿ, ನನ್ನ ಪಕ್ಕದಲ್ಲಿ ಸಂಜೆ ನನ್ನ ಫ್ರೆಂಡ್ ನೀನು ಹೊಡಿತೀಯ ಅಂತ ನಿಮ್ಗೆ ಕೈ ಮಾಡ್ತಾರೆ. ಅಯ್ಯೋ ಬಾಜು ಸರ್ ನೀನ್ ಮಾಡೋದಂತ ಅವ್ರು ಕಂಟಿನ್ಯೂ ಮಾಡ್ತಾರೆ. ಸೊ ನಮ್ಗೆ ನಿಮ್ಗೆ ಇದ್ದಿದ್ದು ಬೆಳ್ಕೊಂಡು ಹೋಗ್ತಾ ಇರುತ್ತೆ ಈ ಕಥೆಯಲ್ಲಿ. ಸೊ ಒಂದು ನಾವು ರೆಗ್ಯುಲರ್ ಫಾರ್ಮ್ಯಾಟ್ ಸಿನಿಮಾಲಿ ಒಬ್ಬ ಹೀರೋ ಒಬ್ಬ ವಿಲನ್ನು ಅವ್ನ ಇನ್ಸಿಡೆಂಟ್ ಆ ಥರದ್ದು ಅಲ್ವೇ ಇಲ್ಲ. ಸೊ ನೀವು ನೋಡ್ತಾ ಹೋದಾಗ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರೈಸೇಷನ್ ಒಂದು ಎಲ್ಲೂ ಅನ್ಸಲ್ಲ ನಿಮ್ಗೆ. ನಿಮ್ಗೆ ಗೊತ್ತಿಲ್ಲದೆ ಒಂದೊಂದು ಕ್ಯಾರೆಕ್ಟರ್ ಜೊತೆ ಹೋಗ್ತಾನೆ ಇರ್ತೀರ. ಅದು ಇದ್ರ ಈ ಚಿತ್ರಕಥೆ ಸ್ಪೆಷಾಲಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಂಭಾಷಣೆಗೆ ಕತ್ರಿ ಹಾಕಿಲ್ಲ, ಒಂದೆರಡು ಕಡೆ ಮ್ಯೂಟ್ ಮಾಡಿದ್ರು, ಕತ್ರಿ ಹಾಕಕ್ ಕೈ ಹಾಕಿ ಬಂದ್ರು. ಬಟ್ ನಾನ್ ಕೇಳಿದ್ವಿ ಎಕ್ಸ್ಪ್ಲನೇಷನ್ಗೆ, ನಾವು ಕೊಟ್ಟಿದ್ದ ಡಿಸ್ಕ್ರಿಪ್ಷನ್ಗೆ ಸುಮ್ಮನಾದ್ರು ಸರ್. ಒಂದೆರಡು ಕಡೆ ಮ್ಯೂಟ್ ಮಾತ್ರ ಮಾಡಿದ್ದಾರೆ. ಅದು ನಮಗೂ ಅನ್ನಿಸ್ತು ಮಾಡೋದು ಒಳ್ಳೇದು ಅಂತ. ಬಟ್ ನಾನು ಎಲ್ಲೋ ಮೊನ್ನೆ ಮಾತಾಡ್ತಾ ಇದ್ದಾಗ ಯಾರಿಗೂ ಒಂದು ಡೈಲಾಗ್ ಹೇಳಿದೆ, ಯಾರು ನಿಮ್ ತರನೇ ಹಿರಿಯ ಪತ್ರಕರ್ತರಿಗೆ ಇಷ್ಟು ವರ್ಷ ಗೊತ್ತೇ ಇಲ್ವಲ್ರಿ ಇದು ಅಂತಂದ್ರು. ಅಷ್ಟೇ, ನಾವು ಯೋಚನೆ ಮಾಡಿಲ್ವಲ್ರಿ ಇದನ್ನ ಅಂತಂದ್ರು. ಫಸ್ಟ್ ಪಾರ್ಟ್ ಎಪಿಸೋಡ್ ದುರಂದರದು ನಮ್ಮ ಪಿಕ್ಚರ್ ನಲ್ಲಿ ಇದೆ. ಇಲ್ಲ ಅದೇನನ್ನ ಆಗ್ಲಿ ಸರ್ ಅದು. ಸೊ ಅವ್ರು ನಮ್ಗೆ ಯೋಚನೆ ಬಂದಿರ್ಬೋದು ನಮ್ಗೆ ಇದು ಅಂದ್ರೆ ನಾವು ಅವ್ರನ್ನ ಕೇಳಿದ್ದೆ. ಒಂದು ಪ್ರಶ್ನೆ ಕೇಳಿದ್ವಿ ಸರ್ ಅವ್ರಿಗೆ, ಏನಂದ್ರೆ ರಕ್ತ ನೋಡಿದ್ರೆ ಭಯ ಬೀಳೋದು ಗಂಡ ಹೆಣ್ಣ? ಇದೇ ಪ್ರಶ್ನೆ. ಅದು ನಿಮ್ಮಲ್ಲೂ ನಿಮ್ಮ ಮುಂದೆನೂ ನಾವು ಹೇಳ್ತಾ ಇದೀವಿ. ರಕ್ತ ನೋಡಿದ ಕೂಡಲೇ ಹೆದರೋದು ಗಂಡ ಅಥವಾ ಹೆಣ್ಣ? ಹೆಣ್ಣು ಸರ್. ಬೈ ನಾವ್ ಹೇಳಿದ್ ಒಂದೇ ಒಂದು, ಈ ಸಿನಿಮಾದಲ್ಲಿ ನೋಡಿದ್ರು ಗೊತ್ತ ಅವ್ರ ಕ್ಯಾರೆಕ್ಟರ್ನ, ಒಂದ್ ಲೇಡಿ ಮಚ್ಚು ಮಸಿ ತಾಡೋದು, ಅವ್ರು ಹೇಳೋದು ಒಂದೇ ಒಂದು ಡೈಲಾಗ್ ಗಂಡಸರಿಗೆ, ನೀವು ಕತ್ತಿ ಬೀಸದಾಗ ರಕ್ತ ನೋಡಿರಿ, ನಾವು ತಿಂಗಳ 3 ದಿನ ಅದರಲ್ಲೇ ಬದುಕಾರೋದಿವಿ, ನಮ್ಗೆ ರಕ್ತ ಕಂಡ್ರೆ ಭಯ ಇಲ್ಲಲೇ ಅಂತ. ಅದು ಸೇಡನ್ ಕ್ಯಾರಿ ಮಾಡುವಂಥದ್ದು. ಈ ತರದ ಡೈಲಾಗ್ ನ ನೀವು ರೀಲ್ ಹತ್ತತ್ ನೋಡ್ತೀರಿ. ಇಲ್ಲ ಸರ್, ಕ್ಯಾರೆಕ್ಟರ್ಸ್ಗಳು ತುಂಬಾ ನೊಂದಿರುವೆ. ಅಲ್ಲಿ ನಾವು ನೋಡಿದಂತಹ ಕಥೆಯಲ್ಲಿ ಸಿಕ್ತಂತಹ ಪಾತ್ರಧಾರಿಗಳೇನಿದ್ದಾರೆ ಇವತ್ತು ಜೀವಂತವಾಗಿ ರೊಚ್ಚಿಗೆದ್ದಿದ್ದಾರೆ. ಆದರೆ ಸಮಾಜ, ಸಿಸ್ಟಮ್, ಆರಕ್ಷಕರು ಇವರ ಯಾರ ಸಪೋರ್ಟು ಸಿಗ್ದಂಗೆ ಕಣ್ಣಲ್ಲಿ ರಕ್ತ ಕಣ್ಣೀರು ಹಾಕೊಂಡು ಸುಮ್ಮನಿದ್ದಾರೆ ಅಷ್ಟೇ. ನಾವೆಲ್ಲೋ ಕೇಳಿದಾಗ ನನ್ನನ್ನ ತರಬೇಡಿ ಹೊರಕ್ಕೆ, ಇನ್ ಬೇರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಸೊ ಇದು ಹೇಳಿದಾಗ ನಾನೇ ಹೇಳೋದು, ಈ ತರ ಒಂದು ಹೆಣ್ಣು ಸಿಕ್ಕಾಕೊಂಡು ಹೆಂಗ ತಾಯಿ ನೀನ್ ನರಳಿದೆ ಅಂತಂದ್ರೆ ಆ 2 ಮಕ್ಕಳನ್ನ ಮುಂದೆ ಇಟ್ಬಿಟ್ಟು ಹೇಳ್ತಾಳೆ ಇದೇ ರೀ ಉತ್ತರ. ಸೊ ಇದಕ್ಕೋಸ್ಕರನೇ ಬದುಕ್ತಾ ಇದೆ, ನೀನ್ ಏನಕ್ಕೂ ಬದುಕ್ತಾ ಇಲ್ಲ ಅಂತಾಳೆ. ಆ ತಾಯಿ ಕನೆಕ್ಟ್ ಆಗಿದ್ಯಾರು ಅಂದ್ರೆ ಇನ್ನೊಂದು ದೊಡ್ಡ ತಾಯಿ ಒಂದು ಜೀವ ಬರುತ್ತೆ, ಅದು 60 ವರ್ಷದ ಹೆಣ್ಣದು, ಅದು ಪದ್ಮಾವತಿ ಅವ್ರು ಮಾಡಿರೋದು. ಸೊ ಅವಳ ನೋವಿನ ಕಥೆನ ಇದ್ರ ಮುಖಾಂತರ ಕನೆಕ್ಟ್ ಮಾಡ್ತಾಳೆ. ಸೊ ಈ ತರ ಎಲ್ಲೋ ಒಂದ್ ಕಡೆ ಗ್ಯಾಂಗ್ಸ್ ಆಫ್ ಯುಕೆ ಅಂತಂದ್ರೆ ಇದು ಹೊಡೆದಾಟ, ಬಡದಾಟ, ರೌಡಿಗಳು, ಗ್ಯಾಂಗ್ಸ್ಟರ್ಸ್ ಇದ್ರ ಬಗ್ಗೆ ಅಲ್ಲ. ಇದು ಒಂದು ತಾಯಿಯ ಕಣ್ಣೀರಾದ್ರೆ ಇನ್ನೊಂದು ಹೆಣ್ಣಿನ ರಕ್ತ ಕಣ್ಣೀರಿನ ಕಥೆ ಅಂತಾನೆ ನಾವು ಅದಕ್ಕೆ ಮೊದಲಿಂದ ಹೇಳ್ತಾ ಬರ್ತಾ ಇದೀವಿ. ಮೊದಲನೇ ಹಾಫ್ ಅಲ್ಲಿ ಎಲ್ಲೋ ಆ ಹೆಣ್ಣು ಮಗು ರುಚಿಗೆದ್ರೆ, ಸೆಕೆಂಡ್ ಹಾಫ್ ಅಲ್ಲಿ ಪ್ರಶಾಂತ್ ಕ್ಯಾರೆಕ್ಟರ್ ಗೊತ್ತಿಲ್ಲ ಸರ್ ನಮ್ಗೆ, ಈ ತರ ಆಗತ್ತೆ ಡ್ರೈವ್ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಧರ್ಮರಾಯ ಕೊನೆಯ ಸೀನಲ್ಲಿ ಹಿಡ್ಕಮ್ಸ್ ಪರಶುರಾಮ. ಈಗ ಭೀಮೆ ತೀರದಲ್ಲಿ ಬರೀ ರಕ್ತದೊಪ್ಪಳಿನವಾಗಿ ಒಂದಷ್ಟು ಸಿನಿಮಾಗಳೆಲ್ಲ ಈಗ ಅದರದೇ ಬರ್ತಾ ಇದೆ. ಮತ್ತೊಂದು ಆಲ್ರೆಡಿ ಒಂದು ಬಂತು ಭೀಮಾ ತೀರದಲ್ಲಿ, ಮತ್ತೊಂದು ಯಾವುದೋ ಈಗ ಅನೌನ್ಸ್ ಆಗಿದೆ. ಭೀಮಾ ತೀರದಲ್ಲಿ ಬರ್ತಿದ್ದು ನಾನೇ ಡೈಲಾಗ್ ಹಿಡಿದು ಬರ್ತಾ ಇದೆ, ಅದರ ಲೈನಪ್ಪಲ್ಲಿ ಅದೇ ಬರ್ತಿದೆಯಲ್ವಾ. ಸೊ ಅದು ಜನಕ್ಕೆ ಎಷ್ಟು ಇಂಪ್ಯಾಕ್ಟ್ ಆಗ್ಬೋದು ಅಥವಾ ಎಷ್ಟು ಡಿಸ್ಟರ್ಬ್ ಆಗ್ಬೋದು ಅಂತ ನಮ್ಮ ಒಂದು. ಮತ್ತೆ ಹೆಸರುಗಳು ಸೇಮ್, ಹರಿಜನ ಈ ಥರದೆಲ್ಲ ಇದೆಯಲ್ಲ, ಆ ಕತೆಗೂ ಇದಕ್ಕೂ ಏನಾದ್ರು ಸಂಬಂಧ ಇದೆಯಾ ಅಥವಾ ಬರೇ? ಇಲ್ಲ ಸರ್, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನಿಮ್ಗೆ ಭೀಮಾ ತೀರ ಅಂತ ಹೋದಾಗ ಚಂದಪ್ಪ ಹರಿಜನ್ನು, ಕೇಶಪ್ಪ ತಾವರೆಕಡ, ಶಿವಾಜಿ ಬೋರ್ಗಿ ಈ ತರ ಬರ್ತಾರೆ. ನನ್ನಲ್ಲಿ ಅದು ಬರಲ್ಲ. ನನ್ನಲ್ಲಿ ಕಾಳ, ಅವನ ಮುಗ್ಧ ತಂಗಿ ಕಾಳಿ, ಎಲ್ಲೋ ಒಂದ್ ಕಡೆ ಶಿವಯ್ಯ ಸಾವುಕಾರ,
ಅವರ ಮಾವ ಬಂದು ವಿರೂಪಾಕ್ಷ ಸಾವುಕಾರ, ಇನ್ನೊಬ್ಬ ಬಂದು ರುದ್ರೇಶ. ಈ ತರ ಅಂದ್ರೆ ಎಲ್ಲೋ ಒಂದು ಸಣ್ಣ ಗಲಾಟೆಯಲ್ಲಿ ಶುರುವಾಗಿದ್ದು ಹೇಗೆ ಒಬ್ರಿಗೊಬ್ರು ರಕ್ತ ನಿರಂತರವಾಗಿ ಗುರುತನ್ನ ಬಿಡ್ತಾ 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 ಹರಿತಾ ಹೋಗುತ್ತೆ. ಆದ್ರೆ ಅದಕ್ಕೆ ಅಂಟ್ಕೋತಾರಲ್ಲ ಕ್ಯಾರೆಕ್ಟರ್ಸ್ಗಳು, ಪಾತ್ರಧಾರಿಗಳು, ಅವ್ರು ಗೊತ್ತಿಲ್ಲದಂಗೆ ಬಂದು ಕನೆಕ್ಟ್ ಆಗ್ತಾರೆ. ಯಾಕೆ ಅಂದ್ರೆ ಆ ರಕ್ತ ಬಿಸಿ ಇರುತ್ತೆ, ಆ ರಕ್ತ ತನ್ನೋರ್ದಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಸಿಕ್ಕಿದಂತಹ ಒಂದು ಗಟ್ಟಿತನದ ಆ ಮಣ್ಣಿನ ಕಥೆ ಆಗಿದ್ರಿಂದ ಇದನ್ನ ತರಬೇಕು, ಇದನ್ನ ಮಾಡಬೇಕು ಅಂತ ಆಸೆ ಪಟ್ಟು, ನನಗೆ ಗೊತ್ತು ನಾನು ಡ್ರೈವ್ ಮಾಡ್ಬೇಕಾದ್ರೆ ತುಂಬಾ ಓವರ್ ಎಮೋಷನಲ್ ಆಗ್ತೀನಿ. ಇದನ್ನ ವೈಲೆನ್ಸ್ ಅಂತ ಏನ್ ಹೇಳ್ತಾ ಇದೀವಿ, ಇದು ನಾನು ಒಬ್ನೇ ಮಾಡಿದ್ರೆ ಪ್ರಾಯಶಃ ಇದೇ ರೂಮಲ್ಲಿ ಬೇರೆ ಇದೇ ಜಾಗದಲ್ಲೇ ಸೆನ್ಸರ್ ಆಗಿದ್ದು, ಸೆನ್ಸರ್ ಆಗ್ತಾ ಇರ್ಲಿಲ್ವೇನೋ. ಅದಕ್ಕೆ ನಾನು ಏನ್ ಮಾಡಿದೆ, ಈ ಸರಿ ನನ್ನ ಗುರುಗಳನ್ನ ಹಿಂದೆ ಇಟ್ಕೊಂಡೆ. ಗುರಿಯನ್ನ ಗ್ಯಾಂಗ್ಸ್ ಆಫ್ ಯುಕೆ ಕಟ್ಕೊಂಡ್ರೆ ಹಿಂದೆ ಗುರುನ ಇಟ್ಕೊಂಡು ಓಡೋಕ್ ಶುರು ಮಾಡಿದೆ. ರಮೇಶ್ ಅಣ್ಣ ಹಿ ಟೋಲ್ ಮಿ ಡೌನ್, ಟೋಟಲ್ ಆಗಿ ಮೆಲೋ ಡೌನ್ ಮಾಡ್ತಾ 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 ಬಂದ್ರು. ಅವ್ರಿಗೆ ಅನ್ನಿಸ್ತು ಇದೋಕೆನಾ ಅಂದ್ರೆ ಅವ್ರು ನೊಂದಿದ ಹೊಡೆಯೋ ಅವ್ರಿಗೆ ಬಂದ್ಬಿಡ್ತದೆ. ಸೊ ಈ ತರದೆಲ್ಲ ಒಂದಷ್ಟು ವಿಷಯಗಳನ್ನ ಸೇರಿಸಿ ಕಟ್ಕೊಂಡಂತಹ ಒಂದು ಕಥೆ ಸರ್, ಅದು ಚಿತ್ರಕಥೆ. ಹೌದು, ಸಿಂಬಾಲಿಕ್ ಆಗಿ ಹೇಳ್ಬಿಟ್ರೆ ಏನಾಗುತ್ತೆ ಸರ್, ಅದಕ್ಕೆ ಹೇಳ್ತೀವಿ ರೇಪ್ ಅಂತ ನಡೆದಿದ ತಕ್ಷಣನೇ, ಈಗ ಫಾರ್ ಎಕ್ಸಾಂಪಲ್ ನಿರ್ಭಯ, ಅದು ನಿಮ್ಮೆಲ್ರಿಗೂ ಗೊತ್ತಿದೆ. ನಿರ್ಭಯದಲ್ಲಿ ಕಂಟೆಂಟ್ ಅನ್ನೋದು ಏನ್ ಬರುತ್ತೆ ಗೊತ್ತಾ ಸರ್, ಅಂದ್ರೆ ಕೋರ್ಟ್ ಅಲ್ಲಿ ವಾದಿಸ್ಬೇಕಾದ್ರೆ ಏನಂತ ಬರುತ್ತೆ, ಆ ಹೆಣ್ಣು ಮಗಳನ್ನ ರೇಪ್ ಮಾಡಿದ್ದಾರೆ ಅಂತಂದ್ರೆ ಬರೋದಿಲ್ಲ ಸರ್. ಆ ಹೆಣ್ಣು ಮಗಳ ಮರ್ಮಾಂಗದಲ್ಲಿ ಲಾರಿಯ ಗೇರ್ ಲಿವರನ್ನ ಹಾಕಿ ಚುಚ್ಚಿ ಚುಚ್ಚಿ 6 ಜನ ಅಲ್ಲೊಳಗೆ ಅಂತಾರಲ್ಲ, ಅವಾಗ್ಲೇ ಜಡ್ಜಿಗೆ ಅದು ಅಯ್ಯೋ ಅನ್ಸೋದು. Rape, it is common everywhere, right from the beginning of our history. ಆದ್ರೆ ನಿರ್ಭಯ ಬಂದಾಗ ಅವಳು ಏನ್ ತಪ್ಪು ಮಾಡಿದ್ಲು, ಈ ಕಾಮುಕರ ಇದಕ್ಕೆ ಓಕೆ ನಾವ್ ಮಾಡಿದ್ವಿ, ಅವ್ನು ಹೊಡೆದ ತಲೆ ಕತ್ತರಿಸ್ಕೊಂಡ್ಬಿಟ್ಟ ಅಂತಂದ್ರೆ ಅವನಲ್ಲಿ ಇದೆ ಗೊತ್ತಾ ಸರ್, ನಾನೇ ಹೇಳಿದೆ ಧರ್ಮರಾಯ ಪರಶುರಾಮ ಆಗೋದು ತುಂಬಾ ಕಷ್ಟ ಇದೆ. ಮೊದಲನೇ ದೃಶ್ಯದಲ್ಲಿ ಒಂದು ಧರ್ಮರಾಯ, ಕೊನೆಯ ದೃಶ್ಯದಲ್ಲಿ ಅಮ್ಮ ನಿನ್ನ ಮಾತುಗೋಸ್ಕರ ಅವನು ಅದೇ ಹೇಳ್ತಾನೆ. ಅವನನ್ನು ಮಾತಾಡಿದ್ರೆ ಸಾಕು, ಅವನು ರುದ್ರಾಕ್ಷಿ ಹಿಡ್ಕೋತಾನೆ, ಹೆದರ್ತಾನೆ, ನಾನು ಇಂಥವನಮ್ಮ ಅಂತ ಕೇಳ್ತಾನೆ. ಅವನು ಆ ರುದ್ರಾಕ್ಷಿಯನ್ನ ಕಿತ್ತಾಕಿ ಎಲ್ಲವನ್ನು ಮಾಡಿ ತಾಯಿಗೋಸ್ಕರ ಆ ಮಟ್ಟಕ್ಕೆ ಇಳಿತಾನೆ ಅಂತಂದ್ರೆ ಅವನ ಒಳಗಡೆ ಒಂದ್ ಕಡೆ ತಂದೆನ ಕಳ್ಕೊಂಡಿದ್ದಾನೆ, ಒಂದ್ ಕಡೆ ಇದನ್ನ ಕಳ್ಕೊಂಡಿದ್ದಾನೆ, ಒಂದ್ ಕಡೆ ಸ್ನೇಹಿತನ ತಂಗಿ ಕನೆಕ್ಟ್ ಆಗ್ತಾ ಹೋಗುತ್ತೆ ಸರ್. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. 2 hours 7 minutes. ಅದರಲ್ಲಿ 3 minutes ಏನೋ ಸೆನ್ಸಾರ್ ಅವ್ರದ್ದು ಏನೋ ಸೇರಿಸಲೇಬೇಕು ಅಂತ ಹೇಳಿದ್ರಿಂದ 2 hours 11 minutes ಆಗೋಯ್ತು. ಅದೇನು ಗೌರ್ಮೆಂಟ್ ಆರ್ಟ್ಸ್. ಸಾಕಷ್ಟು ಮಾಹಿತಿ ಸಿಕ್ಕಿದೆ. ಚಿತ್ರ ನೋಡೋದು ಒಂದೇ ಬಾಕಿ, ಚಿತ್ರ ನೋಡ್ತೀವಿ, ಚಿತ್ರ ನೋಡಿದ್ರೆ ಮತ್ತೆ ಒಂದು ರೀತಿ ಸೇರ್ತೀವಿ ಅಂತ ಹೇಳಿ ಬದ್ಧತೆಗೆ ಮಾಧ್ಯಮಗಳಿಗೆ ಎಲ್ಲವೂ ಧನ್ಯವಾದಗಳು ತಿಳಿಸಿದೆ. ನಮಸ್ಕಾರ. ಉಪಹಾರದ ವ್ಯವಸ್ಥೆ